ವೆಲ್ಕಮ್ ಬ್ಯಾಕ್ ಗೈಸ್. ನೀವೇನಾದ್ರೂ 2 ವಿಡಿಯೋ ಮುಗಿಸಿ ಇವಾಗ 3ನೇ ವಿಡಿಯೋಗೂ ಬಂದಿದ್ದೀರಾ ಅಂತ ಅಂದ್ರೆ ನೀವು ಅವಾಗಲೇ 70% ಜನಕ್ಕಿಂತ ಮುಂದೆ ಇದ್ದೀರಾ ಅಂತ. ಕಂಗ್ರಾಟ್ಸ್ ಆನ್ ದ್ಯಾಟ್. ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅಟೆಂಡೆನ್ಸ್ ಕೊಟ್ಬಿಡಿ. ಅಟೆಂಡೆನ್ಸ್ ಕೊಡ್ತಾ ಇವಾಗ ನೆಕ್ಸ್ಟ್ ಮುಂದೆ ಹೋಗೋದಾದ್ರೆ ನಾವು ಈ ವಿಡಿಯೋದಲ್ಲಿ ಇನ್ಪುಟ್ ಔಟ್ಪುಟ್, ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಅಂಡ್ ಕಮೆಂಟ್ಸ್ ಬಗ್ಗೆ ಕಲಿತಾ ಇರ್ತೀವಿ. ಹಿಂಗಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ. ಸೊ ಈ ವಿಡಿಯೋ ಇರೋದೇ ಅದಕ್ಕೋಸ್ಕರ. ಅಂಡ್ ನಿಮಗೆ ಗೊತ್ತಿದ್ರು ಸಹ ಇದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ 2x ಅಂದ್ರೆ ಸ್ಪೀಡ್ ಮಾಡ್ಕೊಂಡು ವಿಡಿಯೋನ ಅವಾಗಲಾದ್ರೂ ನೋಡಿ, ಏನಕಂದ್ರೆ ಸ್ವಲ್ಪ ಕಾನ್ಸೆಪ್ಟ್ಸ್ ಮಿಸ್ ಆಗಬಾರ್ದು ಅಂತ ಅಷ್ಟೇ. ಸೊ ಹಿಂಗೆ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋದಾದ್ರೆ ಇನ್ಪುಟ್ ಫ್ರಮ್ ದ ಯೂಸರ್. ಏನು ಇನ್ಪುಟ್ ಮಾತಾಡ್ತಿದ್ದಾನೆ, ಔಟ್ಪುಟ್ ಮಾತಾಡ್ತಿದ್ದಾನೆ. ನಮಗೆ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ಸ್ ಲೈಕ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಗೊತ್ತು. ಹಿಂಗೆ ಹೇಳ್ತಿರ್ಬೋದು ನೀವು. ನಮ್ಮ ಟ್ಯಾಬ್ ಸ್ಕ್ರೀನ್ಗೆ ಹೋಗ್ಬಿಡೋಣ ಇವಾಗ. ಸೊ ಬೇಸಿಕಲಿ ಇನ್ಪುಟ್ ಡಿವೈಸಸ್ ಮತ್ತು ಔಟ್ಪುಟ್ ಡಿವೈಸಸ್ ಅಂತ ಏನೋ ಕೇಳಿರ್ತೀರ ನೀವು. ಓಕೆ, ಇನ್ಪುಟ್ ಡಿವೈಸಸ್ ಆ್ಯಂಡ್ ಔಟ್ಪುಟ್ ಡಿವೈಸಸ್. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ಇದೆಲ್ಲ ಇರುತ್ತೆ ಅಂತ ಹೆಂಗೋ ಬರೀತೀನಿ. ಸೊ ಬೇಸಿಕಲಿ ಇನ್ಪುಟ್ ಡಿವೈಸಸ್ ಅಂದರೆ ಏನು? ಯಾವುದಾದ್ರೂ ಒಂದು ಕಂಪ್ಯೂಟರ್ ಇದ್ದರೆ, ಸೊ ಕಂಪ್ಯೂಟರ್ ಇದೆ ಅಂತ ಅಂದ್ಕೊಳ್ಳಿ, ಮಾನಿಟರು, ಇದು ಮೌಸು. ಕಂಪ್ಯೂಟರ್ಗೆ ನಾವೇನೋ ಕೊಡಬೇಕು ಡೇಟಾನ, ಲೈಕ್ ಏನೋ ಇನ್ಪುಟ್ ಕೊಡಬೇಕು ಅಂತ ಇದ್ದರೆ ಅವಾಗ ನಾವು ಇನ್ಪುಟ್ ಡಿವೈಸಸ್ನ ಯೂಸ್ ಮಾಡ್ತಿದ್ವು. ಸೊ ಇನ್ಪುಟ್ ಡಿವೈಸಸ್ ಏನು? ನಿನ್ನ ಕೀಬೋರ್ಡು, ನನ್ನ ಮೌಸು. ಸೊ ಇದು ಒಳಗಡೆ ಕಂಪ್ಯೂಟರ್ಗೆ ಏನೋ ಕೊಡ್ತಾ ಇದ್ದೀವಿ ಇನ್ಫಾರ್ಮೇಷನ್ನು. ಲೈಕ್ ನಾನೇನು ಬರಿತಿದ್ದೀನಿ ನೋಡಿ ಇಲ್ಲಿ, ಇದನ್ನ ಸಹ ನಾನು ಇನ್ಪುಟ್ ಆಗಿ ಕೊಡ್ತಾ ಇದ್ದೀನಿ ನನ್ನ ಟ್ಯಾಬಿಗೆ. ಸೊ ಅದೇ ರೀತಿ ಇವಾಗ ಔಟ್ಪುಟ್ ಅಂದರೆ ಏನು? ನಾನು ಇನ್ಪುಟ್ ಏನು ಕೊಟ್ಟೆ ಅದನ್ನೇನೋ ಪ್ರಾಸೆಸ್ ಮಾಡುತ್ತೆ. ಈ CPU ಅನ್ನೋದು ಇದೆಯಲ್ಲ, ಅದು ಪ್ರಾಸೆಸರ್. ಸೊ ಪ್ರಾಸೆಸ್ ಏನೋ ಮಾಡುತ್ತೆ, ಮಾಡಿಬಿಟ್ಟು ಇವಾಗ ಯೂಸರ್ಗೆ ಅದನ್ನು ಔಟ್ಪುಟ್ ಆಗಿ ಕೊಡಬೇಕು. ಔಟ್ಪುಟ್ ಆಗಿ ಕೊಡೋದು ಅಂದರೆ ಏನೋ ತೋರಿಸೋದು ಯೂಸರ್ಗೆ. ಅವಾಗ ನಾವು ಮಾನಿಟರ್ನ ಯೂಸ್ ಮಾಡ್ತಿದ್ವಲ್ವಾ. ಮಾನಿಟರ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಈ ರೀತಿ ಲೈಕ್ ಸ್ಪೀಕರ್ ಇರ್ಬೋದು. ಇದೆಲ್ಲ ಏನೋ ಔಟ್ಪುಟ್ನ ಕೊಡುತ್ತೆ. ಮೈಕ್ರೋಫೋನು ಇನ್ಪುಟ್ನ ತಗೊಳುತ್ತೆ. ಅದೇ ರೀತಿ ಪೈಥನ್ನಲ್ಲೂ ಸಹ ಇಲ್ಲಿವರೆಗೂ ನಾವೇನು ಪ್ರಿಂಟ್ ಎಲ್ಲ ನೋಡಿದ್ವು ನೋಡಿ. ಲೈಕ್ ಪ್ರಿಂಟ್ ಹೊಡೆದು ವೇರಿಯೇಬಲ್ಸ್ ಎಲ್ಲಾನು ಪ್ರಿಂಟ್ ಲೈಕ್ ಮಾಡ್ತಿದ್ವು. ಸೊ ಪ್ರಿಂಟ್ ಏನು ಮಾಡುತ್ತೆ? ಔಟ್ಪುಟ್ ಕೊಡುತ್ತೆ. ನೀವು ಇಲ್ಲಿ ಏನು ಬರೀತೀರಾ ಇಲ್ಲಿ ಅದನ್ನ ಔಟ್ಪುಟ್ ಕೊಡುತ್ತೆ. ಇದು ಪ್ರಿಂಟು, ಆಯಿತಾ? ಸೊ ಇವಾಗ ಪ್ರಿಂಟ್ ಏನೋ ಮಾಡ್ತಿದ್ವು, ಬಟ್ ಪ್ರಿಂಟ್ ಮಾಡೋಕ್ಕೆ ವ್ಯಾಲ್ಯೂಸ್ ಎಲ್ಲಿಂದ ಬರ್ತಿತ್ತು? ನೀವು ಅಬ್ಸರ್ವ್ ಮಾಡಿರ್ಬೋದು. ನಾನು ಇವಾಗ ಕೋಡ್ಗೆ ಹೋಗ್ತೀನಿ. ಸೊ ಕೋಡಲ್ಲಿ ನೀವು ನೋಡಿದ್ರೆ ಇಲ್ಲಿ ನಾವು ಅವಾಗಲೇ ಇಲ್ಲೇ ವ್ಯಾಲ್ಯೂನ ಡಿಫೈನ್ ಮಾಡಿದ್ವು. ಏಜು ನಂದು 22 ಅಂತ. ಸೊ ಏಜ್ 22 ಡಿಫೈನ್ ಆಗಿರೋದಕ್ಕೆ ನಾನು ಇಲ್ಲಿ ಪ್ರಿಂಟ್ ಏಜ್ ಅಂತ ಕೊಟ್ಟರೆ ಏಜ್ ಪ್ರಿಂಟ್ ಆಗ್ತಿತ್ತು. ಓಕೆ, ಅದೇ ರೀತಿ ಇಲ್ಲಿ ಸ್ಟೂಡೆಂಟ್ ಅಂತ ಕೊಟ್ಟರೆ ಇಲ್ಲಿ ಫಾಲ್ಸ್ ಇದೆ. ಸೊ ಫಾಲ್ಸ್ದು ಟೈಪ್ ಪ್ರಿಂಟ್ ಆಗಿತ್ತು. ಸೊ ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಬೇಸಿಕಲಿ ನಾವೇನು ಮಾಡ್ತಿದ್ದೀವಿ, ಪ್ರಿಂಟ್ ಒಳಗಡೆ ಏನೇ ಕೊಟ್ಟರು ಅದನ್ನು ಔಟ್ಪುಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಔಟ್ಪುಟ್ ಆಗುತ್ತೆ? ನಾವು ರನ್ ಮಾಡಿದಾಗ ನೋಡಿ ಕನ್ಸೋಲಲ್ಲಿ ಇಲ್ಲಿ ಔಟ್ಪುಟ್ ಆಗ್ತಾ ಇದೆ. ಇದೇನು ಇಲ್ಲಿ ಔಟ್ಪುಟ್ ಮಾಡ್ತಾ ಇದ್ದೀರಾ, ವೆಬ್ಸೈಟಲ್ಲಿ ಔಟ್ಪುಟ್ ಬರಲ್ವಾ ಅಂತ ಕೇಳಿದ್ರೆ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ. ನೀವು ಕಲಿಬೇಕಾದ್ರೆ ಇಲ್ಲೇ ಔಟ್ಪುಟ್ ಮಾಡಬೇಕಾಯ್ತಾ? ಓಕೆ, ಸೊ ಇದನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಬೇಸಿಕಲಿ ಪ್ರಿಂಟ್ನ ಯೂಸ್ ಮಾಡಿ ನೀವು ಔಟ್ಪುಟ್ ಕೊಡ್ತೀರಾ. ಏನೋ ಒಂದು ಔಟ್ಪುಟ್ ನೀವು ಏನಾದರೂ ಕೊಡ್ಬೋದು. ಪ್ರಿಂಟ್ ಒಳಗಡೆ ಏನು ಪಾಸ್ ಮಾಡ್ತೀರೋ ಅದು ಔಟ್ಪುಟ್ ಆಗಿ ಬರುತ್ತೆ, ನಾನು ಆವಾಗಲೇ ಹೇಳ್ದಂಗೆ. ಈಗ ನಾನು ಏಜ್ನ ಅಲ್ಲಿ ಡೈರೆಕ್ಟಾಗಿ ನಾನು ಡಿಫೈನ್ ಮಾಡಿದೆ. ಏಜ್ ಈಕ್ವಲ್ಸ್ 22 ಅಂತ ಕೊಟ್ಬಿಟ್ಟು ಅದಾದಮೇಲೆ ಪ್ರಿಂಟ್ ಏಜ್ ಅಂತ ಕೊಟ್ಟಿದೆ, ಆಯಿತಾ? ಇವಾಗ ಏಜ್ 22 ಅಂತ ನಾನು ಕೋಡಲ್ಲಿ ಬರೆದ್ಬಿಟ್ಟಿದ್ದೀನಿ. ಬಟ್ ಯೂಸರ್ ಏನಿರ್ತಾರೆ, ನಿಮ್ಮ ಸಾಫ್ಟ್ವೇರ್ನ ಯೂಸ್ ಮಾಡ್ತಿರ್ತಾರೆ ನೋಡಿ, ಅವರು ಕೋಡ್ನ ಬಂದು ಚೇಂಜ್ ಮಾಡೋಕ್ಕೆಲ್ಲ ಆಗಲ್ಲ. ಓಕೆ, ಅದರಲ್ಲೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸಲ್ಲಿ ಇಂಪಾಸಿಬಲ್ ಇದು. ಓಕೆ, ಅದಕ್ಕೋಸ್ಕರ ಏನು ಮಾಡ್ತೀವಿ, ಆ 22 ಅನ್ನೋದನ್ನ ಯೂಸರ್ ನಮಗೆ ಎಂಟರ್ ಮಾಡಬೇಕು. ಸೊ ಯೂಸರ್ ನಮಗೆ ಕೊಡಬೇಕು. ಆವಾಗ ಅದನ್ನು ಇನ್ಪುಟ್ ಆಗಿ ತಗೋತೀವಿ. ಸೊ ಇನ್ಪುಟ್ ಆಗಿ ತಗೋತೀವಿ. ಇನ್ಪುಟ್ ಏನು ನೇಮ್ ಇದೆ ನೋಡಿ, ಅದನ್ನೇ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಹೇಳಿದ್ದು ಪೈಥನ್ ತುಂಬಾನೇ ಸಿಂಪಲ್ಲು, ಇಂಗ್ಲೀಷ್ ಥರ ಅಂತ. ಸೊ ಪ್ರಿಂಟ್ ಹಾಕ್ಬಿಟ್ಟು ಇಲ್ಲಿ ಇವಾಗ ಹಿಂಗೆ ಬ್ರಾಕೆಟ್ಸ್ ಹಾಕ್ತಿದ್ರಿ, ಅದೇ ರೀತಿ ಇನ್ಪುಟ್ ಹಾಕ್ಬಿಟ್ಟು ಬ್ರಾಕೆಟ್ ಹಾಕ್ಬಿಟ್ಟು ಸೊ ಅವ್ರಿಗೆ ಏನಂತ ಕೇಳಬೇಕು ಇನ್ಪುಟ್ಟು. ಸೊ ಇಲ್ಲಿ ಏಜ್ ಅಂತ ಕೇಳಬೇಕು ಅವ್ರನ್ನ. ಸೊ ಅವರು ಏಜ್ ಇನ್ಪುಟ್ ಮಾಡ್ತಾರೆ. ಆ ಥರ ಸರಿನಾ? ಕೋಡ್ ಬರೆದಾಗ ಗೊತ್ತಾಗುತ್ತೆ ನಿಮಗೆ. ಬೇಸಿಕಲಿ ಔಟ್ಪುಟ್ಗೆ ನಾವು ಪ್ರಿಂಟ್ನ ಯೂಸ್ ಮಾಡ್ತೀವಿ ಆ್ಯಂಡ್ ಇನ್ಪುಟ್ಗೆ ನಾವು ಇನ್ಪುಟ್ನೇ ಯೂಸ್ ಮಾಡ್ತೀವಿ. ಇವಾಗ ಇಲ್ಲೇನು ಬರೆದಿದ್ದೀನಿ, ಅದು ಹೆಂಗೆ ಬರುತ್ತೆ, ಅದು ಹೇಗೆ ತಗೊಳುತ್ತೆ ಅಂತ ನಾವು ಇವಾಗ ಕೋಡ್ ಮಾಡಿ ತಿಳ್ಕೊಳ್ಳೋಣ. ನಾನು ಮ್ಯಾಕ್ ಸ್ಕ್ರೀನ್ಗೆ ಹೋಗ್ಬಿಡ್ತೀನಿ ಇವಾಗ. ಸೊ ನೋಡ್ಬೋದು ಇಲ್ಲಿ ಲೈಕ್ 2 ಲೆಕ್ಚರ್ಸ್ ಆಗಲೇ ಆಗಿದೆ. ಈಗ 3ನೇ ಫೈಲನ್ನು ಕ್ರಿಯೇಟ್ ಮಾಡ್ತೀನಿ. 3.py ಏನಕ್ಕೆ ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, 3.pyಗೆ ಬಂದ್ವು, ಹೊಸ ಫೈಲ್ ಕ್ರಿಯೇಟ್ ಆಗಿದೆ ಈ ಫೈಲಲ್ಲಿ. ಈಗ ಒಂದು ಔಟ್ಪುಟ್ ನೋಡೋಣ. ನಿಮ್ಗೆ ಆಗಲೇ ಗೊತ್ತು, ಬಟ್ ಸಿಂಪ್ಲಿ ಸೊ ನಮಸ್ಕಾರ ಅಂತ ಔಟ್ಪುಟ್ ಮಾಡ್ತೀನಿ ನಾನು. ನೋಡಿ, ನಮಸ್ಕಾರ ಅಂತ ಔಟ್ಪುಟ್ ಆಗ್ತದೆ. ನೀವು ಏನಾದರೂ ಬರಿಬೋದು ಇಲ್ಲಿ, ಏನಾದರೂ ಅಂತಲೇ ಬರೆದ್ಬಿಡ್ತೀನಿ ನೋಡಿ, ಏನಾದರೂ ಬರಿಬೋದು ಇಲ್ಲಿ. ಸೊ ಅದು ಸಹ ಇಲ್ಲಿ ಔಟ್ಪುಟ್ ಆಗ್ತಾ ಇದೆ. ಸೊ ಇದು ಔಟ್ಪುಟ್ಟಿಗೆ ಯೂಸ್ ಮಾಡಿದೆ ನಾನು. ಓಕೆ, ಔಟ್ಪುಟ್ಟಿಗೆ ಯೂಸ್ ಮಾಡಿದೆ. ಈಗ ನನಗೆ ಏಜ್ ಈಕ್ವಲ್ಸ್ 22 ಅದಾದಮೇಲೆ ಪ್ರಿಂಟ್ ಏಜ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ಏಜು ಯೂಸರ್ ಕೊಡಬೇಕು. ನಾನೇ ಇಲ್ಲಿ ಮೊದಲೇ 22 ಅಂತ ಕೋಡ್ ಬರೆಯೋಂಗೆ ಇಷ್ಟ ಇಲ್ಲ ನನಗೆ. ಅವಾಗ ಏನು ಮಾಡ್ತೀರಾ, ಇಲ್ಲಿ ಏನು ಏಜ್ ಈಕ್ವಲ್ಸ್ 22 ಅಂತ ತಗೋತಿದ್ರಿ, 22 ಬದಲು ಇನ್ಪುಟ್ ಅಂತ ಹೇಳ್ಕೊಡಿ ನೋಡಿ. ಇನ್ಪುಟ್ ಹಾಕ್ಬಿಟ್ಟು ಮತ್ತೆ
ಬ್ರಾಕೆಟ್ಸ್ ಹಾಕಿ. ಸೊ ಇನ್ಪುಟ್ ಹಾಕ್ಬಿಟ್ಟು ಬ್ರಾಕೆಟ್ಸ್ ಹಾಕಾದ್ಮೇಲೆ ಅದೇ ತೋರಿಸ್ತಿದೆ ನೋಡಿ ನಮಗೆ ಇಲ್ಲಿ ಒಂದು ಪ್ರಾಂಪ್ಟ್ ಕೊಡಬೇಕು. ಪ್ರಾಂಪ್ಟ್ ಅಂದ್ರೆ ಮೀನಿಂಗ್ ಏನು? ಏನೋ ಕೇಳೋದು. ಸೊ ಏನಂತ ಕೇಳಬೇಕು ಇನ್ಪುಟ್ ತಗೊಳ್ಳುವಾಗ ಅಂತ ಕೇಳ್ತಿದೆ ಅದು. ಸೊ ಅವಾಗ ಏನ್ ಹೇಳ್ತೀರಾ, ಇಲ್ಲಿ ಒಂದು ಸ್ಟ್ರಿಂಗೇ ಕೊಡ್ಬೇಕಾಗಿರುತ್ತೆ. ಇಲ್ಲೂ ಏಜ್ ಅಂತ ಪಾಸ್ ಮಾಡ್ತೀನಿ ನಾನು. ಓಕೆನಾ? ಸೊ ಏಜ್ ಅಂತ ಪಾಸ್ ಮಾಡ್ತೀನಿ. ಪಾಸ್ ಮಾಡಿ ಇಲ್ಲಿ ಸ್ಪೇಸು ಸಹ ಕೊಟ್ಟಿದ್ದೀನಿ. ಸ್ಪೇಸ್ ಯಾಕೆ ಅಂತ ಮುಂದೆ ಹೇಳ್ತೀನಿ. ಸೊ ನಾನು ಇವಾಗ ರನ್ ಕೊಟ್ರೆ ಇಲ್ಲಿ ನೋಡಿ ಇದು ಏನಾದರೂ ಅನ್ನೋದು ಔಟ್ಪುಟ್ ಬಂದಿದೆ. ಓಕೆ, ಸೊ ನಾವು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಶೆಲ್ನ ಫಸ್ಟು. ಓಕೆ, ಮತ್ತೆ ರನ್ ಮಾಡ್ತಿದ್ದೀನಿ. ಸೊ ಏನಾದರೂ ಅನ್ನೋದು ಇದರಿಂದ ಔಟ್ಪುಟ್ ಬಂದಿದೆ, ಅದು ಬಿಡಿ. ಇವಾಗ ಏಜ್ ಈಕ್ವಲ್ ಟು ಇನ್ಪುಟ್ ಆಫ್ ಏಜ್ ಅಂತ ಕೊಟ್ಟಿದ್ದೀವಿ. ಸೊ ಇನ್ಪುಟ್ ಆಫ್ ಏಜು ಇಲ್ಲಿ ಏನು ಕೊಟ್ಟಿದ್ದೀವಿ ನೋಡಿ ಅದು ಇಲ್ಲಿ ಪ್ರಿಂಟ್ ಆಗುತ್ತೆ ನಿಮಗೆ. ನಾನು ಇಲ್ಲಿ ಬ್ರಾಕೆಟ್ ಏನಕ್ಕೆ ಕೊಟ್ಟೆ ಅಂದರೆ, ನಾನು ಇಲ್ಲಿ ಟೈಪ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಇದು ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಕಾಣಲ್ಲ ಅಂತ ಅಷ್ಟೇ ಅಲ್ಲಿ ಸ್ಪೇಸ್ ಕೊಟ್ಟಿರೋದು. ಸ್ಪೇಸ್ನ ಲೈಕ್ ನೀವೇನಾದರೂ ಪ್ರೋಗ್ರಾಮ್ಸ್ ಬರೀತಿದ್ರೆ ಕೊಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಇಲ್ಲಿಂದನೇ 2 3 2 ಅಂತ ಸ್ಟಾರ್ಟ್ ಆಗ್ತದೆ, ಚೆನ್ನಾಗಿಲ್ಲ ಅಂತ ಅಷ್ಟೇ. ಸೊ ನೀವು ಬೇಸಿಕಲಿ ಇಲ್ಲಿ ಏನು ಕೊಟ್ಟರು ಅದು ಇನ್ಪುಟ್ ತಗೊಳುತ್ತೆ. ಸೊ ಬೇಸಿಕಲಿ ನನಗೆ ಇನ್ಪುಟ್ನ ಕೇಳ್ತಾ ಇದೆ ನೋಡಿ, ಇಲ್ಲಿ ನಾನು ಇನ್ಪುಟ್ನ ಕೊಡ್ಬೋದು ಆಯಿತಾ. ಸೊ ಇಲ್ಲಿ ನಾನು ಇನ್ಪುಟ್ ಕೊಡ್ತೀನಿ, ನನ್ನ ಏಜು 22 ಅಂತ. ಈಗ ಇಂಟರ್ ಕೊಟ್ಟರೆ ನಾನು ಏನು ಇಲ್ಲಿ ಕೊಟ್ಟಿರ್ತೀನಲ್ಲ ಇನ್ಪುಟ್ಟು, ಅದು ಏಜ್ ಅನ್ನೋ ಒಂದು ವೇರಿಯೇಬಲ್ಗೆ ಲೈಕ್ ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ಸೊ ಅವಾಗಲೇ ಹೇಳಿದ್ದೀನಿ ವೇರಿಯೇಬಲ್ ಅಂದರೆ ಏನಂತ. ಸೊ 22 ಅನ್ನೋದು ಏಜ್ ಅನ್ನೋ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಏಜ್ನ ನಾನು ಮತ್ತೆ ಪ್ರಿಂಟ್ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲೂ ನಾನು 22 ಅಂತ ಕೊಟ್ಟಿಲ್ಲ. ಬೇಕಾದ್ರೆ ನಾನು ಮತ್ತೆ ರನ್ ಮಾಡ್ತೀನಿ. ಮತ್ತೆ ರನ್ ಮಾಡಿದಾಗ ಇಲ್ಲಿ ಏಜ್ನ ನಾನು ಮತ್ತೆ ಕ್ಲಿಯರ್ ಮಾಡಿ ರನ್ ಮಾಡೋಣ. ನಿಮಗೆ ಕಾಣಿಸಲ್ಲ ಅನ್ಕೋತೀನಿ. ಮತ್ತೆ ಈಗ ಏಜ್ನ ನಾನು ಏನಾದರೂ 1 2 3 4 ಅಂತ ಕೊಡ್ತೀನಿ. ಏಜ್ 1 2 3 4 ಅಂತ ಕೊಟ್ಟರೆ ಏಜ್ 1 2 3 4 ಪ್ರಿಂಟ್ ಆಗುತ್ತೆ. ಸೊ ಯೂಸರ್ ಏನು ಕೊಟ್ಟಿದ್ದಾನೋ ಅದನ್ನೇ ಮತ್ತೆ ಪ್ರಿಂಟ್ ಮಾಡ್ತಿದ್ದೀನಿ. ಸೊ ಬೇಸಿಕಲಿ ಇದನ್ನ ನಾವು ಇನ್ಪುಟ್ ಅಂತ ಹೇಳ್ತೀವಿ ಆಯ್ತಾ. ಸೊ ಇನ್ಪುಟ್ ಅಂತ ಹೇಳ್ತೀವಿ. ಈಗ ಒಂದು ಚಿಕ್ಕ ಸ್ಮಾಲ್ ಪ್ರಾಜೆಕ್ಟ್ ಮಾಡೋಣ. ಪ್ರಾಜೆಕ್ಟೇ ಅಲ್ಲ ಇದು, ಜಸ್ಟ್ ನಿಮಗೆ ಹೇಳೋಕ್ಕೆ. ಲೈಕ್ ನೀವು ಇವಾಗ ಬೇಸಿಕ್ ಕಲಿತಿರೋದ್ರಿಂದ ನೀವು ಇದು ಮಾಡಿದ್ರೇ ನಿಮಗೆ ಒಂದು ಸ್ವಲ್ಪ ಖುಷಿ ಆಗ್ಬೋದು. ಸೊ ಬೇಸಿಕಲಿ ಏನಂದರೆ ನಾವು ಐಡಿಯಾ ಏನು ಮಾಡ್ತಿದ್ದೀವಿ ಇಲ್ಲಿ ಪ್ರಾಜೆಕ್ಟಲ್ಲಿ ಅಂದರೆ, ಈಗ ಒಂದು ಹುಡುಗನ ನೇಮ್ ತಗೊಳ್ಳೋಣ. ಸೊ ಅದನ್ನು ಬಾಯ್ ನೇಮ್ ಅಂತ ತಗೋತೀನಿ. ಓಕೆ, ಬಾಯ್ ನೇಮ್ನ ಏನೋ ಒಂದು ಇನ್ಪುಟ್ ತಗೋಬೇಕು ನಾವು. ಓಕೆ, ನೆಕ್ಸ್ಟ್ ಗರ್ಲ್ ನೇಮ್ನ ತಗೋತೀನಿ. ಗರ್ಲ್ ನೇಮ್ನ ಇನ್ಪುಟ್ ತಗೋತೀನಿ. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಈಗ ಇಲ್ಲಿ ಇನ್ಪುಟ್ ಮಾಡಿದ್ವು. ಸೊ ಇನ್ಪುಟ್ ಮಾಡಿದ್ವು. ಈಗ ಔಟ್ಪುಟ್ ಹೆಂಗೆ ಕೊಡ್ತೀವಿ ನೋಡಿ, ದಟ್ ಬಾಯ್ ಲವ್ಸ್ ದಟ್ ಗರ್ಲ್. ಓಕೆ, ಆ ಥರ ಮಾಡ್ಬೇಕಂದ್ರೆ ಏನು ಮಾಡಬೇಕು, ನನಗೆ ಇಲ್ಲಿ ಬಾಯ್ ನೇಮು ನಾನು ರಾಮ್ ಕೊಟ್ಟಿರ್ತೀನಿ ಅಂತ ಅನ್ಕೊಳ್ಳಿ. ಇಲ್ಲಿ ಗರ್ಲ್ ನೇಮು ಸೀತಾ ಕೊಟ್ಟಿರ್ತೀನಿ ಅಂತ ಅನ್ಕೊಳ್ಳಿ. ಅದು ಹೇಗೆ ಬರಬೇಕು ಅಂದರೆ ರಾಮ್ ಲವ್ಸ್ ಸೀತಾ. ಓಕೆ, ಈ ಥರ ನನಗೆ ಪ್ರಿಂಟ್ ಆಗಬೇಕು. ಇದನ್ನು ಹೇಗೆ ಪ್ರಿಂಟ್ ಮಾಡೋದು? ಇವಾಗಲೇನೋ ಮೊದಲೇ ನಾವು ಪ್ರಿಂಟ್ ಅಂತ ಕೊಟ್ಬಿಡ್ತಿದ್ವು. ಬಟ್ ಇವಾಗ ಏನು ಮಾಡ್ಬೋದು? ಹಾಂ, ಈಗ ಯೋಚನೆ ಮಾಡಿ. ಓಕೆ, ನೀವೇ ಟ್ರೈ ಮಾಡಿ ಮಾಡೋಕ್ಕಾದ್ರೆ ಪಾಸ್ ಮಾಡಿಬಿಟ್ಟು, ಆಗಲಿಲ್ಲ ಅಂದರೆ ನೋಡ್ಕೊಳ್ಳಿ, ಹೇಳ್ಕೊಡ್ತೀನಿ. ಸೊ ಫಸ್ಟು ಬಾಯ್ ನೇಮ್ ಅಂತ ತೊಗೊಂಡ್ವು. ಓಕೆನಾ? ಸೊ ಬಾಯ್ ನೇಮ್ ಅಂತ ತೊಗೊಂಡ್ವು. ಇಲ್ಲಿ ಏನು ಮೊದಲೇ ನಾವು ರಾಮ್ ಅಂತ ಕೊಟ್ಬಿಡೋಕ್ಕಾಗಲ್ಲ. ಯೂಸರ್ ಹತ್ರ ತೊಗೋಬೇಕು. ಯೂಸರ್ ಚಂದನ ಅಂತ ಕೊಡ್ಬೋದು, ಹುಡುಗಿ ನೇಮ್ನ ಚಂದನ ಅಂತ ಕೊಡ್ಬೋದು, ಏನೋ ಒಂದು ಮಾಡ್ಬೋದು. ಸೊ ಬಾಯ್ ನೇಮು ಇನ್ಪುಟ್ ಆಗಿ ತೊಗೋಬೇಕು ನಾವು. ಇನ್ಪುಟ್ ಆಗಿ ತೊಗೊಂಡು ಅವ್ರಿಗೆ ಏನಂತ ಕೇಳ್ತೀವಿ, ಬಾಯ್ ನೇಮ್ ಅಂತ ಸುಮ್ಮನೆ ಕೇಳೋಣ. ಸ್ಪೇಸ್ ಕೊಡ್ತಾ ಇದೀನಿ ಸುಮ್ಮನೆ, ನೀವು ಏನಾದರೂ ಕೊಡ್ಬೋದು ಇಲ್ಲಿ, ಅದೇನು ಮ್ಯಾಟ್ರ್ ಆಗಲ್ಲ. ಆ್ಯಂಡ್ ಗರ್ಲ್ ನೇಮ್ ಈಕ್ವಲ್ಸ್ ಇನ್ಪುಟ್ ಗರ್ಲ್ ನೇಮ್. ಓಕೆ, ಸೊ ಇಲ್ಲಿ ಕೇಳ್ಬೋದು ನೀವು, ಸೊ ಇಲ್ಲೇನಕ್ಕೆ ಈ ಥರ ಕಾಲನ್ ಯೂಸ್ ಮಾಡ್ತಿದ್ದೀರಾ, ಅದೇ ಥರ ನಾವು ಯೂಸ್ ಮಾಡಬೇಕಾ ಅಂತ. ನೋ, ನೀವು ಇಲ್ಲಿ ಏನಾದರೂ ಯೂಸ್ ಮಾಡಿ. ಸುಮ್ಮನೆ ನಾನು ಅಲ್ಲಿ ತೋರ್ಸೋಕ್ಕೋಸ್ಕರ ಆ ಥರ ಯೂಸ್ ಮಾಡಿದ್ದೀನಿ. ನಾನು ನೋಡಿ ಈ ಥರ ಯೂಸ್ ಮಾಡ್ಕೋತೀನಿ. ನೀವು ಏನಾದರೂ ಈಗ ಅಲ್ಲಿ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ ಇದನ್ನು ಯೂಸ್ ಮಾಡ್ತಿರೋದು ಆಯಿತಾ. ಸೊ ಈಗ ಬಾಯ್ ನೇಮ್ ಗರ್ಲ್ ನೇಮ್ ಏನೋ ಬಂತು. ಫಸ್ಟು ಪ್ರಿಂಟ್ ಮಾಡೋಣ ಬಾಯ್ ನೇಮ್ನ ಪ್ರಿಂಟ್ ಮಾಡಿದೆ. ಮತ್ತೆ ಪ್ರಿಂಟ್ ಮಾಡೋಣ ಗರ್ಲ್ ನೇಮ್ನ. ಸೊ ಗರ್ಲ್ ನೇಮ್ನು ಪ್ರಿಂಟ್ ಮಾಡ್ತೀನಿ. ಸೊ ಇವಾಗ ರನ್ ಮಾಡಿದ್ರೆ ಏನಂತ ಬರುತ್ತೆ, ಏಜ್ನ ಕೇಳ್ತಿದೆ ಮತ್ತೆ. ಬಟ್ ಏಜ್ ನಮಗೆ ಬೇಕಾಗಿಲ್ಲ ಇಲ್ಲಿ ಸದ್ಯಕ್ಕೆ, ಇದನ್ನ ರಿಮೂವ್ ಮಾಡೋಣ ನಾವು. ಓಕೆ, ಸೊ ಇವಾಗ ಮತ್ತೆ ರನ್ ಮಾಡಿದ್ರೆ ಬಾಯ್ ನೇಮ್ ಕೇಳ್ತಾ ಇದೆ, ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ. ಲೈಕ್ ನಿಮಗೆ ತುಂಬ ಇದಾದರೆ ನಾನು ಕ್ಲಿಯರ್ ಮಾಡಿ ಮತ್ತೆ ರನ್ ಮಾಡ್ತೀನಿ. ಸೊ ನೋಡಿ ಇಲ್ಲಿ ಬಾಯ್ ನೇಮ್ ಕೇಳ್ತಾ ಇದೆ, ಏನಾದರೂ ಅಂತ ಇರೋದು ಮೇಲ್ಗಡೆಯಿಂದ ಬರ್ತಿದೆ. ಇದನ್ನು ಸಹ ಚೇಂಜ್ ಮಾಡೋಣ, ಲವ್ ಅಂತ ಹಾಕ್ಬೋಣ ಸುಮ್ಮನೆ. ಓಕೆ, ಯಾ ಓಕೆ, ಲವ್ ಅನ್ನೋದು ಔಟ್ಪುಟ್ ಆಗ್ತಾ ಇದೆ ಈ ಒಂದು ಸ್ಟೇಟ್ಮೆಂಟ್ ಇಂದ. ನೆಕ್ಸ್ಟ್ ಲೈನ್ ನಂಬರ್ 3 ಅಲ್ಲಿ ನೋಡಿ ಬಾಯ್ ನೇಮ್ ಅಂತ ತಗೊಂಡು ಇನ್ಪುಟ್ ತಗೊಂಡಿದೀವಿ, ಅದು ಇಲ್ಲಿ ಪ್ರಿಂಟ್ ಆಗ್ತಿದೆ ನೋಡಿ. ಇಲ್ಲಿ ನೀವು ಸೆಮಿ ಕಾಲನ್ ಆಗಿ ಏನೋ ಹಾಕದೇ ಇರಿ, ಏನು ಮ್ಯಾಟ್ರ್ ಆಗಲ್ಲ. ಓಕೆ, ನಾನು ಜಸ್ಟ್ ನಿಮ್ಗೆ ತೋರ್ಸಕ್ಕೆ ಹೇಳ್ತಿರೋದು. ಸೊ ಇಲ್ಲಿ ಇನ್ಪುಟ್ ತಗೋಬೇಕಾಗುತ್ತೆ. ಬಾಯ್ ನೇಮ್ ಏನು,
ನಾನೇ ಕೊಡ್ತೀನಿ. ರಾಮ್ ಅಂತ ತಗೊಂಡಿದ್ವಲ್ವಾ, ಚಂದನ್ ಬೇಡ. ಸೊ ರಾಮ್ನ ತಗೊಂಡೆ. ಓಕೆ, ಹಿಂಗೆ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ಇನ್ಪುಟ್ ರಾಮ್ ಅಂತ ಬಂದಿರುತ್ತೆ. ಈ ರಾಮ್ ಹೋಗಿ ಬಾಯ್ ನೇಮ್ಗೆ ಅಸೈನ್ ಆಗುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಓಕೆ, ನೆಕ್ಸ್ಟು ಗರ್ಲ್ ನೇಮ್ ಅಂತ ಕೇಳ್ತಾ ಇದೆ. ಸೊ ಗರ್ಲ್ ನೇಮ್ ಏನು, ಸೀತಾ ಅಂತ ಕೊಡ್ತೀನಿ ನಾನು, ಸೀತಾ. ಸೊ ಇವಾಗ ನಾವು ನೋಡಿ ಪ್ರಿಂಟ್ ಬಾಯ್ ನೇಮ್, ಪ್ರಿಂಟ್ ಗರ್ಲ್ ನೇಮ್ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಬಾಯ್ ನೇಮಲ್ಲಿ ಏನಿತ್ತು, ರಾಮ್ ಇತ್ತು. ಗರ್ಲ್ ನೇಮಲ್ಲಿ ಏನಿತ್ತು, ಸೀತಾ ಇತ್ತು. ಅದಕ್ಕೋಸ್ಕರ ಪ್ರಿಂಟ್ ಆಯಿತು. ಬಟ್ ಇವಾಗ ನನಗೆ ಬೇಕಾಗಿದ್ದೇನೋ ರಾಮ್ ಲವ್ಸ್ ಸೀತಾ ಅಂತ ಹೇಳಬೇಕು. ಸೊ ಇವಾಗ ಹೇಗೆ ಮಾಡೋದು ಅಂತ ನೀವು ಥಿಂಕ್ ಮಾಡ್ತೀರಾ. ಅವಾಗ ಏನಿಲ್ಲ, ಇಲ್ಲಿ ಮತ್ತೆ ಕಾಮ ಹಾಕಿ ನೀವು ಇಲ್ಲಿ ಗರ್ಲ್ ನೇಮ್ ಅಂತ ಕೊಟ್ಟರೆ ಎರಡು ಒಂದೇ ಸಲ ಪ್ರಿಂಟ್ ಆಗುತ್ತೆ. ಇವಾಗ ನಾನು ತೋರಿಸ್ತೀನಿ ನಿಮಗೆ. ಬಾಯ್ ನೇಮ್ ಏನೋ ಕೊಡ್ತೀನಿ, ಗರ್ಲ್ ನೇಮ್ ಏನೋ ಕೊಡ್ತೀನಿ. ನೋಡಿ ಪಕ್ಕದಲ್ಲಿ ಪ್ರಿಂಟ್ ಆಯಿತು. ಬಟ್ ಮಧ್ಯದಲ್ಲಿ ಲವ್ ಸೇರಿಸ್ಬೇಕಲ್ಲ, ಇಬ್ರು ಇನ್ನೂ ಲವ್ ಮಾಡ್ತಿಲ್ಲ. ಇವಾಗ ಲವ್ ಬರ್ಸ್ಬಿಡೋಣ. ಹೇಗೆ ಮಾಡೋದು ಅದನ್ನು? ಇಲ್ಲಿ ನಮಗೆ, ನಾನು ನಿಮ್ಮ ನೋಟ್ಸ್ನ ನೀವು ರೆಫರ್ ಮಾಡಿದ್ರೆ ಇಲ್ಲಿ ನೋಡಿ, ಈ ರೀತಿ ಫಾರ್ಮ್ಯಾಟ್ ಮಾಡ್ತೀವಿ ನಾವು ಸ್ಟ್ರಿಂಗ್ಸ್ನ. ಓಕೆನಾ? ಸೊ ಇಲ್ಲಿ ನೋಡಿ ಪ್ಲಸ್ ಅಂತ ಹಾಕಿ ಕನ್ಕ್ಯಾಟನೇಟ್ ಮಾಡ್ಬೋದು ಸ್ಟ್ರಿಂಗ್ಸ್ನ. ಇಲ್ಲಿ ಹೆಲೋ ಪ್ಲಸ್ ನೇಮ್ ಅನ್ನೋ ವೇರಿಯಬಲ್ ಪ್ಲಸ್ ಯು ಆರ್ ಅನ್ನೋ ಸ್ಟ್ರಿಂಗು ಮತ್ತು ಏಜ್ ಅನ್ನೋ ವೇರಿಯಬಲ್, ಈ ರೀತಿ ಯೂಸ್ ಮಾಡ್ಕೊಂಡು ನೋಡಿ ಕನ್ಕ್ಯಾಟನೇಟ್ ಅಂದರೆ ಒಂದು ಸ್ಟ್ರಿಂಗಿಗೆ ಇನ್ನೊಂದು ಸ್ಟ್ರಿಂಗ್ನ ಸೇರಿಸ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ಸ್ ಅನ್ನೋ ಒಂದು ಟೆಕ್ನಿಕ್ನ ಸಹ ಯೂಸ್ ಮಾಡ್ಬೋದು. ಇವಾಗ ಎರಡನ್ನೂ ಕಲ್ತ್ಕೋತೀವಿ. ಬನ್ನಿ ಮತ್ತೆ ಹೋಗೋಣ ವಿ ಎಸ್ ಕೋಡ್ಗೆ. ಸೊ ಹಿಂಗೇನೋ ಆಯಿತು. ಸೊ ಇಲ್ಲಿ ಏನು ಬೇಕಾಗಿರೋದು ನಮಗೆ, ಬಾಯ್ ನೇಮ್ ಆದಮೇಲೆ ಪ್ಲಸ್ ಮಾಡಿ ಲವ್ಸ್ ಅಂತ ಹಾಕಬೇಕು. ಓಕೆ, ಲವ್ಸ್ ಅಂತ ಹಾಕಿ ಮತ್ತೆ ಪ್ಲಸ್ ಮಾಡಬೇಕು. ಸೊ ಬಾಯ್ ನೇಮ್ ಅನ್ನೋದು ಒಂದು ದಾರ. ಸೊ ಆ ದಾರಕ್ಕೆ ನಾನು ಲವ್ಸ್ ಅನ್ನೋ ಒಂದು ಗಂಟು ಹಾಕ್ತಾ ಇದ್ದೀನಿ ಮತ್ತೆ. ಓಕೆನಾ? ಪ್ಲಸ್ ಅನ್ನೋದನ್ನ ಗಂಟು ಅಂತ ಅನ್ಕೊಳ್ಳಿ. ಸೊ ಲವ್ಸ್ ಅನ್ನೋದು ಇನ್ನೊಂದು ದಾರ. ಓಕೆ, ಸೊ ಇನ್ನೊಂದು ದಾರ. ಸೊ ಎರಡು ದಾರನ ಸೇರಿಸಿದ್ದೀನಿ ಇವಾಗ. ಮತ್ತೆ ಇನ್ನೊಂದು ಗಂಟಲ್ಲಿ ಇನ್ನೊಂದು ದಾರನ ಸೇರಿಸ್ತೀನಿ. ಸೊ ಇದನ್ನ ಕನ್ಕ್ಯಾಟನೇಷನ್ ಅಂತ ಹೇಳ್ತಾರೆ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇವಾಗ ನಾವು ರನ್ ಮಾಡಿದ್ರೆ ನಾನು ಬಾಯ್ ನೇಮ್ ರಾಮ್, ಓಕೆ ಇಲ್ಲಿ ಮಾಡ್ತಿದ್ದೀನಾ, ಇಲ್ಲಿ ಹೋಗೋಣ. ಸೊ ಬಾಯ್ ನೇಮ್ ರಾಮ್ ಅಂತ ತಗೋತೀನಿ, ಗರ್ಲ್ ನೇಮ್ ಸೀತಾ ಅಂತ ತಗೋತೀನಿ. ನೋಡಿ ರಾಮ್ ಲವ್ ಸೀತಾ ಅಂತ ಬಂತು. ಇದು ಸರಿನಾ? ಇದೇನು ಅರ್ಥ ಓದೋಕ್ಕೆ ಆಗ್ತಿಲ್ಲ. ಮಧ್ಯದಲ್ಲಿ ಸ್ಪೇಸ್ ಕೊಟ್ಟಿಲ್ಲ. ಅವಾಗ ಏನು ಮಾಡ್ತೀವಿ, ಇದೇ ಸ್ಟ್ರಿಂಗಲ್ಲಿ ಸ್ಪೇಸ್ ತಗೊಬೋಣ. ಇಲ್ಲಿ ನೋಡಿ, ಇಲ್ಲಿ ಸ್ಪೇಸ್ ಕೊಡ್ತಾ ಇದ್ದೀನಿ, ಹಾಗೆ ಇಲ್ಲೂ ಸ್ಪೇಸ್ ಕೊಡ್ತೀನಿ. ಇವಾಗ ಎರಡು ಕಡೆ ಸ್ಪೇಸ್ ಇರುತ್ತಾ ಅಂತ ನೋಡೋಣ. ಸೊ ಇವಾಗ ರಾಮ್, ಓಕೆ ನಾಟ್ ಹಿಯರ್, ರಾಮ್ ಸೀತಾ ಅಂತ ಕೊಟ್ಟರೆ ನೋಡಿ, ರಾಮ್ ಲವ್ಸ್ ಸೀತಾ. ನಮ್ಗೆ ಇದೇ ತಾನೇ ಬೇಕಾಗಿದ್ದು. ಸೊ ಬಂದಿದೆ ಇಲ್ಲಿ. ಆಸ್ ಸಿಂಪಲ್ ಆಸ್ ದಟ್. ಸೊ ಕನ್ಕ್ಯಾಟಿನೇಷನ್ ಅಂದರೆ ಒಂದು ದಾರನ ಇನ್ನೊಂದು ದಾರಕ್ಕೆ ಹೆಂಗೆ ಸೇರಿಸ್ತೀವಿ, ಹಾಗೆ ಒಂದು ಸ್ಟ್ರಿಂಗ್ನ ಇನ್ನೊಂದು ಸ್ಟ್ರಿಂಗ್ಗೆ ಸೇರಿಸ್ತೀವಿ, ಅದನ್ನು ಕನ್ಕ್ಯಾಟಿನೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿ ಇಷ್ಟು ಸಿಂಪಲ್ ಆದರೆ ಏನೋ ನಡೆಯುತ್ತೆ. ಬಟ್ ಈಗ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಯೂಸ್ ಮಾಡಿದ್ರೆ ಇನ್ನೂ ಸಿಂಪಲ್ ಆಗುತ್ತೆ ನಿಮಗೆ. ಅದು ಯಾಕೆ ಸಿಂಪಲ್ ಆಗುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ಇನ್ನೊಂದು ಸ್ವಲ್ಪ ಇದನ್ನ ಇಂಪ್ರೂವ್ ಮಾಡೋಣ. ಬಾಯ್ ನೇಮ್ ಗರ್ಲ್ ನೇಮನ್ನ ತಗೊಂಡು ಈಗ ಬಾಯ್ದು ಏಜು ಮತ್ತು ಗರ್ಲ್ದು ಏಜ್ನ ತಗೊಂಡು ಡಿಫ್ರೆನ್ಸ್ನ ಪ್ರಿಂಟ್ ಮಾಡೋಣ. ಓಕೆ, ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಬಾಯ್ ನೇಮ್ ಕೊಡ್ತಾರೆ. ಬಾಯ್ ನೇಮ್ ಕೊಟ್ಟಾದ್ಮೇಲೆ ಬಾಯ್ದು ಏಜ್ ತಗೊಳ್ಳೋಣ. ಬಾಯ್ದು ಏಜ್ ಏನು, ಇನ್ಪುಟ್ ಅಂತ ತಗೊಂಡು ಬಾಯ್ ಏಜ್, ಬಾಯ್ಸ್ ಏಜ್ ಅಂತ ಹಾಕ್ಬೇಕು, ಇರಲಿ ಬಿಡಿ. ಸೊ ಬಾಯ್ ಏಜ್ ಅಂತ ತಗೊಂಡು. ಓಕೆ, ಸೊ ನಾನು ಇದನ್ನು ಹಿಂಗೆ ತೊಗೊಬಿಡ್ತೀನಿ ಅನ್ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅಷ್ಟೇ, ನೀವೇನಾದರೂ ಹಾಕ್ಬೋದು ಇಲ್ಲಿ. ಸೊ ಮತ್ತೆ ಗರ್ಲ್ ಏಜು ಬೇಕು. ಸೊ ಕಾಪಿ ಪೇಸ್ಟ್ ಮಾಡಿದೆ, ಗರ್ಲ್ ಏಜ್. ಈ ಲೈಕ್ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಹೆಂಗೆ ಅಂದರೆ ಕಾಪಿ ಪೇಸ್ಟಲ್ಲೇ ಎಷ್ಟೊಂದು ಕೆಲಸ ಆಗೋಗುತ್ತೆ. ನಿಮಗೆ ಜಸ್ಟ್ ಎಲ್ಲೆಲ್ಲಿಂದ ಕಾಪಿ ಮಾಡಿ ಎಲ್ಲಿಗೆ ಪೇಸ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು ಅಷ್ಟೇ. ಸೊ ಇಲ್ಲಿ ನಿಮ್ಗೆ ಇದು ಸಿಂಪಲ್ ಕಾಪಿ ಪೇಸ್ಟ್ ಅನ್ಸಿರ್ಬೋದು. ಬಟ್ ನಾನು ಎಷ್ಟೊಂದು ಸಾಫ್ಟ್ವೇರ್ಸ್ ಎಲ್ಲ ಬಿಲ್ಡ್ ಮಾಡ್ತೀನಿ ನೋಡಿ, ಅಲ್ಲೆಲ್ಲ ಆಲ್ಮೋಸ್ಟ್ ಇಂಟರ್ನೆಟಲ್ಲಿ ಇರುತ್ತೆ. ಕಾಪಿ ಮಾಡಿ ಪೇಸ್ಟ್ ಮಾಡಿ ಅದನ್ನು ಸ್ವಲ್ಪ ಮಾಡಿಫೈ ಮಾಡೋದಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಸೊ ಬೇಸಿಕಲಿ ಗರ್ಲ್ ಏಜ್ ಬಾಯ್ ಏಜ್ ಎಲ್ಲಾನು ತೊಗೊಂಡ್ವು. ಅದಾದಮೇಲೆ ಇಲ್ಲಿ ನಮಗೆ ರಾಮ್ ಲವ್ ಸೀತಾ ಆ್ಯಂಡ್ ದೇರ್ ಡಿಫ್ರೆನ್ಸ್ ಆಫ್ ಏಜ್ ಆ ಥರ ಏನಾದರೂ ಪ್ರಿಂಟ್ ಮಾಡಬೇಕು. ಓಕೆ, ಏಜ್ ಡಿಫ್ರೆನ್ಸ್ ಇಸ್ ಇಷ್ಟು ಅಂತ ಪ್ರಿಂಟ್ ಮಾಡಬೇಕು. ಆ ಥರ ಮಾಡಬೇಕು ಅಂದರೆ ನಾನು ಫಸ್ಟು ಡಿಫ್ರೆನ್ಸ್ನ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಬಿಡ್ತೀನಿ ನಿಮಗೆ ಈಸಿ ಆಗಲಿ ಅಂತ. ಓಕೆ, ಏಜ್ ಡಿಫ್ರೆನ್ಸ್ ಅಂತ ಏನಾದ್ರು ತೊಗೊಳ್ಳೋಣ. ಏಜ್ ಡಿಫ್ ಅಂತ ತಗೋತೀನಿ. ಓಕೆ, ಏಜ್ ಡಿಫ್ ಏನು, ಬಾಯ್ ಏಜ್ ಮೈನಸ್ ಗರ್ಲ್ ಏಜ್. ಓಕೆ, ಈಕ್ವಲ್ ಅಲ್ಲ, ಮೈನಸ್. ಸೊ ಬಾಯ್ 100 ವರ್ಷದವನಾಗಿ ಗರ್ಲ್ 50 ವರ್ಷ ಆಗಿದ್ರೆ 100 ಮೈನಸ್ 50 ಏನು 50 ಆಗುತ್ತೆ. ಸೊ ಏಜ್ ಡಿಫ್ರೆನ್ಸಲ್ಲಿ 50 ಸ್ಟೋರ್ ಆಗಿರಬೇಕು ಆ ಥರ. ಸೊ ಈಗ ಏಜ್ ಡಿಫ್ರೆನ್ಸು ಸಹ ಇಲ್ಲಿ ಪ್ರಿಂಟ್ ಮಾಡಬೇಕು ಅಂದರೆ ಮತ್ತೆ ನಾನು ಪ್ಲಸ್ ಕೊಟ್ಟು ಲೈಕ್ ಇಲ್ಲಿ ಫುಲ್ ಸ್ಟಾಪ್ ಹಾಕಿ ಏಜ್ ಡಿಫರೆನ್ಸ್ ಈಸ್ ಅಂತ ಹಾಕಿ ಮತ್ತೆ ಇಲ್ಲಿ ಪ್ಲಸ್ ಕೊಟ್ಟು ಏಜ್ ಡಿಫ್ ಅಂತ ತಗೋಬೇಕು. ನೋಡಿ ಎಷ್ಟು ಉದ್ದ ಆಯ್ತಲ್ವಾ. ಲೈಕ್
ಉದ್ದನೂ ಆಯ್ತು, ಪ್ಲಸ್ ಪ್ರತಿ ಕಡೆ ಪ್ರತಿ ಕಡೆ ಗಂಟು ಹಾಕ್ತಾ ಇದ್ದೀರಾ, ದಾರ ಚೆನ್ನಾಗಿ ಕಾಣಲ್ಲ ಗಂಟು ಹಾಕ್ತಾ ಇದ್ರೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಇಲ್ಲಿ ಫಾರ್ಮ್ಯಾಟೆಡ್ ಸ್ಟ್ರಿಂಗ್‌ನ ಯೂಸ್ ಮಾಡ್ತೀವಿ. ಫಾರ್ಮ್ಯಾಟೆಡ್ ಸ್ಟ್ರಿಂಗ್‌ನ ಹೇಗೆ ಯೂಸ್ ಮಾಡ್ತೀವಿ? ಇಲ್ಲಿ ನಿಮಗೆ ಪೈಥಾನ್ ಗೊತ್ತಿರೋರು ಅನ್ಕೋತಿರ್ಬೋದು ಇಲ್ಲಿ ಏನೋ ಎರರ್ ಇದೆ ಅಂತ. ಎರರ್ ಏನಂತ ನಾನು ಹೇಳ್ತೀನಿ. ಇವಾಗ ಸದ್ಯಕ್ಕೆ ನಾವಿಲ್ಲಿ ಬೇರೆ ಏನೋ ಅಂತ ಯೋಚನೆ ಮಾಡ್ತೀವಿ. ಸೊ ಫಾರ್ಮ್ಯಾಟೆಡ್ ಸ್ಟ್ರಿಂಗಲ್ಲಿ ಹೇಗೆ ಬರ್ಸೋದಂತ. ಸೊ ಪ್ರಿಂಟ್ ಅಂತ ಕೊಟ್ಟೆ. ಪ್ರಿಂಟ್ ಅಂತ ಕೊಟ್ಬಿಟ್ಟು ಈ ಸ್ಟ್ರಿಂಗ್ ಸ್ಟಾರ್ಟ್ ಮಾಡ್ತೀರಿ ನೋಡಿ, ಲೈಕ್ ಡಬಲ್ ಕೋಟ್ಸ್ ಹಾಕಿ. ಡಬಲ್ ಕೋಟ್ಸ್‌ದು ಮೊದಲು ಡಬಲ್ ಕೋಟ್ಸೇ ಹಾಕ್ಬೇಕಂತೇನಿಲ್ಲ, ಸಿಂಗಲ್ ಕೋಟ್ಸ್ ಸಹ ಹಾಕ್ಬೋದು. ಮೊದಲು ಎಫ್ ಅಂತ ತಗೊಳ್ಳಿ. ಓಕೆ, ಆಸ್ ಸಿಂಪಲ್ ಆಸ್ ದ್ಯಾಟ್. ಈಗ ಎಫ್ ಅಂತ ಏನೋ ತಗೊಂಡ್ರಿ. ಇದನ್ನ ಏನ್ ಹೇಳ್ತಿದೆ, ಇದನ್ನ ಅವಾಗ ಏನ್ ಹೇಳ್ತೀರಾ, ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ನೀವಿಲ್ಲಿ ಈ ತರ ಒಂದು ಫ್ಲವರ್ ಬ್ರಾಕೆಟ್‌ನ ಹಾಕಿ ಅದರೊಳಗಡೆ ವೇರಿಯೇಬಲ್ ನೇಮ್‌ನ ಕೊಡ್ಬೋದು. ಬಾಯ್ ನೇಮ್ ಅಂತ ಕೊಡ್ತೀರಾ. ಓಕೆ, ಬಾಯ್ ನೇಮ್ ಲವ್ಸ್, ಓಕೆ ಸಾರಿ ಇಲ್ಲಿ ಗರ್ಲ್ ನೇಮ್. ಓಕೆ, ನೆಕ್ಸ್ಟ್ ಡಾಟ್ ಇಲ್ಲೇ ಹಾಕ್ತೀನಿ. ಏಜ್ ಡಿಫರೆನ್ಸ್ ಈಸ್ ಇಲ್ಲಿ ಮತ್ತೆ ಏಜ್ ಏಜ್ ಡಿಫ್ ಅಂತ ಏನೋ ಮಾಡಿದ್ವಲ್ಲ, ಏಜ್ ಡಿಫ್ ನೋಡಿ, ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಇದು ಸಹ ಪ್ರಿಂಟ್ ಮಾಡುತ್ತೆ, ಇದು ಸಹ ಪ್ರಿಂಟ್ ಮಾಡುತ್ತೆ. ಈಗ ರನ್ ಮಾಡಿ ನೋಡೋಣ ಯಾವ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಈಗ ರನ್ ಮಾಡಿದ್ರೆ ಬಾಯ್ ನೇಮ್ ಕೇಳಿದೆ ರಾಮ್ ಅಂತ ಕೊಡ್ತೀನಿ, ಬಾಯ್ ಏಜ್ ಕೇಳಿದೆ 22 ಅಂತ ಕೊಡ್ತೀನಿ, ಗರ್ಲ್ ನೇಮ್ ಸೀತಾ ಅಂತ ಕೊಡ್ತೀನಿ, ಗರ್ಲ್ ಏಜ್ ಕೇಳ್ತಿದೆ 20 ಅಂತ ಕೊಡ್ತೀನಿ. ಓ, ಎರರ್ ಬಂತಲ್ಲ. ನಂಗೆ ಗೊತ್ತಿದ್ದಿದ್ದು ಎರರ್ ಅಂತ, ಬಟ್ ನಿಮಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ನೋಡಿ. ಸೊ ಇಲ್ಲಿ ಅನ್ಸಪೋರ್ಟೆಡ್ ಆಪರ್ಯಾಂಡ್ ಟೈಪ್ಸ್ ಅಂತ ಬರ್ತಾ ಇದೆ. ಓಕೆ, ಅನ್ಸಪೋರ್ಟೆಡ್ ಆಪರ್ಯಾಂಡ್ ಟೈಪ್ ಫಾರ್ ಸ್ಟ್ರಿಂಗ್. ಸೊ ಮೈನಸ್ಸು ಆಪರ್ಯಾಂಡ ಇಲ್ಲಿ ಆಪರೇಟರ್. ಸೊ ಮೈನಸ್ಸು ಒಂದು ಅರಿಥಮೆಟಿಕ್ ಆಪರೇಟರ್, ನಾವಾಗಲೇ ಹೇಳ್ಕೊಟ್ಟಿದ್ದೀನಿ. ಈ ಅರಿಥಮೆಟಿಕ್ ಆಪರೇಟರ್ಗೆ ಪಾಸ್ ಮಾಡಿರುವಂಥ ಗರ್ಲ್ ಏಜ್ ಮತ್ತು ಬಾಯ್ ಏಜ್ ಏನಿದೆ, ಇವೆರಡು ಆಪರ್ಯಾಂಡ್ಸ್ ಅಲ್ವಾ. ಈ ಆಪರ್ಯಾಂಡ್ಸ್ ಮೇಲೆ ಅರಿಥಮೆಟಿಕ್ ಆಪರೇಷನ್ನ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅದು ಸ್ಟ್ರಿಂಗು, ಬಾಯ್ ಏಜ್ ಮತ್ತು ಗರ್ಲ್ ಏಜು ಸ್ಟ್ರಿಂಗ್ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಸೊ ನೀವು ಎಲ್ಲೇ ಇನ್ಪುಟ್ ತೊಗೊಂಡ್ರು, ನೀವು ಏನೇ ಇನ್ಪುಟ್ ಅವ್ರು ನಂಬರ್ ಕೊಡಲಿ, ಬೂಲಿಯನ್ ಕೊಡಲಿ, ಫ್ಲೋಟ್ ಕೊಡಲಿ, ಅದು ಸ್ಟ್ರಿಂಗ್ ಆಗೇ ಬರುತ್ತೆ. ಅದನ್ನು ಕನ್ವರ್ಟ್ ಮಾಡ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಓಕೆ, ನಾನು ಹೇಳ್ಕೊಟ್ಟಿದ್ದೆ ಟೈಪ್ ಕನ್ವರ್ಟ್ ಹೇಗೆ ಮಾಡೋದು ಅಂತ. ತುಂಬಾ ಸಿಂಪಲ್ಲು ನೋಡಿ. ಇದನ್ನು ಮತ್ತೆ ಬ್ರ್ಯಾಕೆಟಿಂದ ಎನ್ಕ್ಲೋಸ್ ಮಾಡಿ ಇಲ್ಲಿ ಇಂಟ್ ಅಂತ ಹಾಕಿ. ಓಕೆ, ಸೊ ಅವ್ನು ಏನೇ ಕೊಟ್ಟರು ಅದು ಇಂಟಾಗಿ ಕನ್ವರ್ಟ್ ಆಗುತ್ತೆ. ಏನೇ ಅಂದರೂ ಸುಮ್ಮನೆ ಏನೋ ಕೊಡೋಕ್ಕಾಗಲ್ಲ, ಅದು ಇಂಟಾಗಿ ಕನ್ವರ್ಟ್ ಆಗೋವಂಥದ್ದು ಕೊಡಬೇಕು. ನಾವು ಅದನ್ನು ಸಹ ಲಾಸ್ಟ್ ವಿಡಿಯೋದಲ್ಲಿ ಚೆಕ್ ಮಾಡಿದ್ದೀವಿ. ಅದೇ ರೀತಿ ನೆಕ್ಸ್ಟು ಸಹ ಇಲ್ಲೂ ಸಹ ಇಂಟ್ ಹಾಕಿ. ಸೊ ಇವೆರಡು ಇಂಟ್ ಆಯ್ತು. ಇವಾಗ ಬಾಯ್ ಏಜ್ ಮತ್ತು ಗರ್ಲ್ ಏಜು ಇಂಟೀಜರ್ಸ್ ಆದವು. ಈಗ ರನ್ ಮಾಡಿದ್ರೆ ಅದು ವರ್ಕ್ ಆಗಬೇಕು. ಯಾಕೆ ಅಂದರೆ ಇದು ಇಂಟು ಅರಿಥಮೆಟಿಕ್ ಆಪರೇಷನು ಇಂಟೀಜರ್ಸ್ ಮೇಲೆ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಒಂದು ಎರರ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಸಹ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಮತ್ತೆ ಇನ್ನೂ ಗೊತ್ತಾಗಬೇಕು ಅಂದರೆ ಅದು ಹೇಳ್ತಾ ಇದೆ, ಲೈನ್ 8ಅಲ್ಲಿ ಏಜ್ ಡಿಫ್ ಇಸ್ ಬಾಯ್ ಏಜ್ ಮೈನಸ್ ಗರ್ಲ್ ಏಜ್ ಅಂತ ಮಾಡಿದ್ದೀರಾ. ಇದರಲ್ಲಿ ಟೈಪ್ ಎರರ್ ಬರ್ತಾ ಇದೆ, ಅನ್ಸಪೋರ್ಟೆಡ್ ಆಪರ್ಯಾಂಡು ಬಾಯ್ ಏಜ್ ಮತ್ತು ಗರ್ಲ್ ಏಜು ಸ್ಟ್ರಿಂಗ್ ಆಪರ್ಯಾಂಡ್ಸು, ಬಟ್ ಅದರಲ್ಲಿ ಮೈನಸ್ ಅನ್ನೋ ಒಂದು ಅರಿಥಮೆಟಿಕ್ ಆಪರೇಷನ್ನ ಸ್ಟ್ರಿಂಗ್ಸ್ ಮೇಲೆ ಮಾಡೋಕ್ಕಾಗಲ್ಲ ಅಂತ ಪೈಥನ್ನು ಎಷ್ಟು ನೀಟಾಗಿ ಹೇಳಿದೆ ನೋಡಿ. ಸೊ ದಿಸ್ ಇಸ್ ಪೈಥನ್. ನೋಡಿ ಎಷ್ಟು ಸಿಂಪಲ್ಲು ಪೈಥನ್ನು. ಏನಕ್ಕೆ ಕಲಿಯೋಕ್ಕೆ ಇಷ್ಟೊಂದು ಕಷ್ಟಪಡ್ತೀರಾ ಇಷ್ಟೊಂದು ಜನ. ನೋಡಿ ಇವಾಗ ರನ್ ಮಾಡೋಣ ನಾವು. ನಾನು ಮೊದಲು ಕ್ಲಿಯರ್ ಮಾಡ್ಕೊಬಿಡ್ತೀನಿ. ಇಲ್ಲಿ ತುಂಬ ಕ್ಲಟರ್ ಇದೆ. ಎಸ್ ಎಸ್. ಸೊ ನೀವು ವಿಂಡೋಸ್ ಯೂಸ್ ಮಾಡಿದ್ರೆ CLS ಅನ್ಸುತ್ತೆ, ಇಲ್ಲಿ ಕ್ಲಿಯರ್ ಅನ್ನೋ ಕಮಾಂಡ್ ಯೂಸ್ ಮಾಡ್ತೀನಿ ನೋಡಿ, ಆ ಥರ. ರನ್ ಮಾಡೋಣ. ಸೊ ಬಾಯ್ ನೇಮ್ ಅಂತ ಕೇಳ್ತಾ ಇದೆ. ಬಾಯ್ ನೇಮ್ ನನಗೆ ಇವಾಗ ರಾಮ್ ಸೀತಾ ಸಾಕು, ಚಂದನ್ ಅಂತ ತಗೋತೀನಿ. ಬಾಯ್ ಏಜ್ 22. ಓಕೆ, ಗರ್ಲ್ ನೇಮ್ ಯಾರೂ ಇಲ್ಲ, ಯಾರನ್ನ ಹಾಕ್ಲಿ, ಚಂದನ ಅಂತ ತಗೋತೀನಿ. ಓಕೆ, ಓಕೆ, ಗರ್ಲ್ ಏಜ್ ಏನು 20 ಅಂತ ಏನೋ ತಗೋತೀನಿ. ಇವಾಗ ಎಂಟರ್ ಕೊಟ್ಟರೆ ಮತ್ತೆ ಎರರ್ ಬಂತು. ಕ್ಯಾನ್ ಓನ್ಲಿ ಕನ್ಕ್ಯಾಟಿನೇಟ್ ಸ್ಟ್ರಿಂಗ್ ನಾಟ್ ಇಂಟ್ ಟು str ಅಂತ. ಇವಾಗ ಏನಾಯಿತು, ನಾವು ಇಲ್ಲಿ ಏನು ಕೊಟ್ಟಿದ್ವು ನೋಡಿ, ಇದು ಇಂಟೀಜರ್ ಇವಾಗ, ಯಾಕಂದರೆ ಇಂಟ್ ಮೈನಸ್ ಇಂಟು ಇಂಟೇ ಕೊಡುತ್ತೆ. ಸೊ ಇದು ಇಂಟೀಜರು. ಈಗ ಬಾಯ್ ನೇಮ್ ಲವ್ಸ್ ಗರ್ಲ್ ನೇಮ್ ಏನೋ ಓಕೆ, ಬಟ್ ಇಲ್ಲಿ ಕನ್ಕ್ಯಾಟಿನೇಟ್ ಮಾಡಬೇಕಾದ್ರೆ ದಾರಕ್ಕೆ ದಾರನ ಕಟ್ಬೋದು. ದಾರಕ್ಕೆ ಹೋಗ್ಬಿಟ್ಟು ನೀವು ನೀರನ್ನ ಕಟ್ಟಕ್ಕಾಗುತ್ತಾ? ಕಟ್ಟಕ್ಕಾಗಲ್ಲ. ಅದೇ ರೀತಿ ಇಲ್ಲಿ ಇದು ಇಂಟೀಜರ್ ಬರ್ತಾ ಇದೆ. ಓಕೆ, ಇಂಟೀಜರ್ನ ನೀವು ಈ ಒಂದು STR ಅನ್ನೋ ಇದ್ರ ಜೊತೆ ನೀವು ಕನ್ಕ್ಯಾಟಿನೇಟ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಅಲ್ಲೆಂಗೆ ಸ್ಟ್ರಿಂಗ್ನ ಇಂಟಾಗಿ ಕನ್ವರ್ಟ್ ಮಾಡಿದ್ವು, ಹಾಗೆ ಇಲ್ಲಿ ಇಂಟ್ನ STR ಆಗಿ ಕನ್ವರ್ಟ್ ಮಾಡ್ತೀವಿ. ಬ್ರ್ಯಾಕೆಟ್ಸ್ ಹಾಕಿ ಹೊರಗಡೆ STR ಹಾಕಿದ್ರೆ ಒಳಗಡೆ ಏನೇ ಇದ್ರೂ ಅದು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಕರೆಕ್ಟಾಗಿ ವರ್ಕ್ ಆಗಲೇಬೇಕು ಅದು. ಮತ್ತೆ ರನ್ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಿರ್ಬೋದು, ನಾನು ಆವಾಗಲೇ ಹೇಳ್ಕೊಟ್ಟೆ ಹೆಂಗೆ ಲೈನ್ 10ನಲ್ಲಿ ಇದಿತ್ತು ಎರರ್ ಅಂತ. ಸೊ ಲೈನ್ 10ಗೆ ಹೋಗಿ, ಲೈನ್ 10ನಲ್ಲಿ ಆ ಎರರ್ ಇತ್ತು.
ಇಲ್ಲಿ ಗೊತ್ತಾಯಿತು ಏಜ್ ಡಿಫ್ ಅಂತ. ಸೊ ಏಜ್ ಡಿಫ್ ಇಲ್ಲಿದೆ. ಸೊ ಟೈಪ್ ಎರರ್ ಕ್ಯಾನ್ ಓನ್ಲಿ ಇನ್ಕಾರ್ಡಿನೇಟ್ ಸ್ಟ್ರಿಂಗ್ ನಾಟ್ ಇಂಟ್ ಟು ಎಸ್ ಟಿ ಆರ್. ಸೊ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ನೀವೇ ಅದನ್ನು ಓದಿದ್ರೆ ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಪೈಥಾನ್ ಇಸ್ ವೆರಿ ಈಸಿ. ಓಕೆ, ಇವಾಗ ನಾನು ಕ್ಲಿಯರ್ ಮಾಡಿ ಮತ್ತೆ ರನ್ ಮಾಡೋಣ. ಇವಾಗ ಏನು ಎರರ್ ಇಲ್ಲದೆ ಬರಬೇಕು ಅಂತ ಅನ್ಕೋತೀನಿ, ಯಾಕಂದರೆ ನಾನೇನು ಫುಲ್ ಎರರ್ ಇಲ್ಲದೆ ಕೊಟ್ಟು ಬರೋಕ್ಕಾಗಲ್ಲ. 22 ನೆಕ್ಸ್ಟ್ ಚಂದನ ಆ್ಯಂಡ್ ದೆನ್ 20 ಯೆಸ್. ನೋಡಿ, ಲೈನ್ ನಂಬರ್ 10 ನಾವು ನಾರ್ಮಲ್ ಕನ್ಕ್ಯಾಟಿನೇಷನ್ ಯೂಸ್ ಮಾಡಿದ್ವು. ಲೈನ್ ನಂಬರ್ 12 ನಾವು ಫಾರ್ಮ್ಯಾಟೆಡ್ ಸ್ಟ್ರಿಂಗ್ಸ್ನ ಯೂಸ್ ಮಾಡಿದ್ವು. ಎರಡನ್ನೂ ಯೂಸ್ ಮಾಡಿದ್ರೂ ಸಹ ಔಟ್ಪುಟ್ ಸೇಮ್ ಬಂದಿದೆ. ಬಟ್ ನಮಗೆ ಇದು ಈಸಿಯರ್ ಇತ್ತು. ಸೊ ನೀವು ಸಹ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ನೋಡಿ ಪ್ಲಸ್ ಮಾಡಿ ಅದನ್ನು ಕನ್ವರ್ಟ್ ಮಾಡಿ ಎಲ್ಲ ಹಾಕಬೇಕಾಗಿತ್ತು. ಸೊ ಲೈಕ್ ನಾನು ಇದನ್ನು ನಾನು ಎಲ್ಲ ಕಡೆ ಯೂಸ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀನಿ. ಸೊ ಇಟ್ ಡಿಪೆಂಡ್ಸ್ ಆನ್ ಯೋರ್ ಪರ್ಸನಲ್ ಚಾಯ್ಸ್. ಸೊ ಬೇರೆ ರೀತಿಯ ಟೆಕ್ನಿಕ್ಸ್ ಸಹ ಇದೆ. ಸದ್ಯಕ್ಕೆ ಇಷ್ಟು ಸಾಕು ಅಂತ ಅನ್ಕೋತೀನಿ. ಸೊ ಇನ್ಪುಟ್ ತೊಗೊಂಡಿದ್ದೀವಿ, ಔಟ್ಪುಟ್ ತೊಗೊಂಡಿದ್ದೀವಿ, ಲೈಕ್ ಔಟ್ಪುಟ್ ಸಹ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಇಂಪ್ರೂವ್ಮೆಂಟ್ನ ಮಾಡ್ಬೋದು. ಓಕೆ, ಲೈಕ್ ನಾವೆಲ್ಲ ಅನ್ಕೋತೀವಿ ಯಾವಾಗಲೂ ಮದುವೆ ಆಗಬೇಕು ಅಂದರೆ ಹುಡುಗನ ಏಜು ಜಾಸ್ತಿ ಇರಬೇಕು ಅಂತ. ಯಾಕೆ, ಹುಡುಗಿ ಏಜು ಜಾಸ್ತಿ ಇರ್ಬೋದಲ್ವಾ? ಸೊ ಇಲ್ಲಿ ಹುಡುಗಿ ಏಜ್ನ ಜಾಸ್ತಿ ಕೊಟ್ಟರೆ ಏನಾಗ್ತಿತ್ತು ಇಲ್ಲಿ? ಸೊ ಬಾಯ್ ಏಜ್ನ ಏನಾದ್ರು 50 ಕೊಟ್ಟು ಗರ್ಲ್ ಏಜ್ನ 100 ಕೊಟ್ಟರೆ 50 ಮೈನಸ್ 100, ಓಕೆ, 50 ಮೈನಸ್ 100 ಮೈನಸ್ 50 ಆಗೋಗ್ತಿತ್ತು. ಇಲ್ಲಿ ಏಜ್ ಡಿಫ್ರೆನ್ಸ್ ಇಸ್ -50 ಅಂತ ತೋರಿಸೋದು ತಪ್ಪು. ಲೈಕ್ ಇಟ್ಸ್ ನಾಟ್ ಅ ವೆರಿ ಗುಡ್ ಯೂಸರ್ ಎಕ್ಸ್ಪೀರಿಯನ್ಸ್. ಅದಕ್ಕೋಸ್ಕರ ಏನು ಮಾಡ್ತೀವಿ, ಇಲ್ಲಿ ಏನು ಏಜ್ ಡಿಫ್ ಬಂದಿತ್ತಲ್ವಾ, ಸೊ ಏಜ್ ಡಿಫ್ನ ಕ್ಯಾಲ್ಕುಲೇಷನ್ನ ಮತ್ತೆ ಹೊರಗಡೆ ABS ಅನ್ನೋ ಒಂದು ವ್ಯಾಲ್ಯೂ ಹಾಕ್ತೀವಿ. ABS ಅಂದರೆ ಅಬ್ಸಲ್ಯೂಟ್ ವ್ಯಾಲ್ಯೂ. ಸೊ ಮೈನಸ್ ಇರಲಿ ಪ್ಲಸ್ ಇರಲಿ, ಈಗ ಮಾಡ್ಯುಲಸ್ ಹಾಕ್ತೀರಾ ನೋಡಿ, ಅದರೊಳಗಡೆ ಏನೇ ಇದ್ರೂ ಅದನ್ನ ಪ್ಲಸ್ ಅಂತ ತಗೋಬೇಕಂದ ಅಷ್ಟೇ ಆಗುತ್ತೆ. ಸೊ ಇವಾಗ ನಾನು ರನ್ ಮಾಡ್ತೀನಿ ನೋಡಿ. ABS ಅನ್ನೋ ಇದನ್ನ ಸಹ ನೀವು ಕಲ್ತ್ಕೊಂಡ್ರಿ ಈ ವಿಡಿಯೋದಲ್ಲಿ. ಲೈಕ್ ಬಾಯ್ ನೇಮ್ ಚಂದನ್, ಓಕೆ, ನನ್ನ ಹೆಸರು ನನಗೆ ಟೈಪ್ ಮಾಡಕ್ಕೆ ಬರ್ತಿಲ್ಲ. ಹಾಂ, ಬಾಯ್ ಏಜು 50, ಗರ್ಲ್ ನೇಮ್ ಚಂದನ, ಅಬ್ಬಬ್ಬಾ ಚಂದನ, ಗರ್ಲ್ ಏಜ್ 100. ಆದರೂ ಸಹ ಏಜ್ ಡಿಫ್ರೆನ್ಸ್ ಏನು 50 ಬಂತು. ಬಟ್ 50 ಮೈನಸ್ 100 -50 ಬರಬೇಕಾಗಿತ್ತು. ಸೊ ಆಬ್ಸಲ್ಯೂಟ್ ವ್ಯಾಲ್ಯೂ ಇಲ್ಲಿ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಆ ಇಂಪ್ರೂವ್ಮೆಂಟ್ ಸಹ ಮಾಡಿದ್ದೀವಿ. ಸೊ ಬೇಸಿಕಲಿ ನೀವು ಕರೆಕ್ಟಾಗಿ ಇಲ್ಲಿ ಇನ್ಪುಟ್ ಔಟ್ಪುಟ್ನ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ. ಲೈಕ್ ಲೈಕ್ ಎ ಲಾಟ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ. ಕನ್ಕ್ಯಾಟಿನೇಷನ್ ಗೊತ್ತಾಗಿದೆ, ನೆಕ್ಸ್ಟ್ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ಸ್ ನೋಡಿದ್ದೀರಾ, ಆಬ್ಸಲ್ಯೂಟ್ ವ್ಯಾಲ್ಯೂ ಅನ್ನೋದು ಗೊತ್ತಾಯಿತು. ಈಗ ಇಷ್ಟೆಲ್ಲ ಗೊತ್ತಾಯಿತು ಅಂದರೆ ಇನ್ಪುಟ್ ಔಟ್ಪುಟ್ಟು. ಸೊ ಸ್ಟ್ರಿಂಗ್ ಜೊತೆ ನೀವು ಆಟ ಆಡ್ಬೋದು ಇವಾಗ. ಸೊ ಸ್ಟ್ರಿಂಗ್ ಡೇಟಾ ಟೈಪ್ ಬಗ್ಗೆ ನಾನು ಮಾತಾಡಿದ್ದೆ ನೋಡಿ. ಸೊ ಸ್ಟ್ರಿಂಗ್ ಡೇಟಾ ಟೈಪ್ ಜೊತೆ ಆಟ ಆಡ್ಬೋದು. ಓಕೆ, ಬಟ್ ನನ್ಗನ್ಸ್ತಿದೆ ಯಾಕೋ ವಿಡಿಯೋ ಲೆಂತ್ ಜಾಸ್ತಿ ಆಯಿತು. ಬಟ್ ಬೆಟರ್ ಟು ಸ್ಪ್ಲಿಟ್ ದಿಸ್ ವಿಡಿಯೋ. ಸೊ ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಏನಿದೆ, ಸ್ಟ್ರಿಂಗ್ ಮ್ಯಾನಿಪುಲೇಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಇದೇ ವಿಡಿಯೋದಲ್ಲಿ ನಾವು ಕಮೆಂಟ್ಸ್ನ ನೋಡ್ಕೊಳ್ಳೋಣ. ಯಾಕೆ ಅಂದರೆ ಲೈಕ್ ಯೂಶ್ವಲಿ 30 ಮಿನಿಟ್ಸು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಟೈಮ್, ಆಯಿತಾ. ಲೈಕ್ ನಿಮ್ಮನ್ನ ನಾನು ಎಷ್ಟೇ ಕೂರಿಸ್ಕೊಂಡ್ರು ನೀವು 30 ಮಿನಿಟ್ಸ್ಗಿಂತ ಜಾಸ್ತಿ ಸ್ಪೆಂಡ್ ಮಾಡಿದ್ರು ನಿಮ್ಮ ತಲೆಗೆ ಹೋಗಲ್ಲ. ಅದಕ್ಕೋಸ್ಕರ ಸೊ ನೆಕ್ಸ್ಟು ಇವಾಗ ಕಮೆಂಟ್ಸ್ ಇನ್ ಪೈಥಾನ್ ನೋಡೋಣ. ಕಮೆಂಟ್ಸ್ ಅಂದರೆ ಏನು? ಲೈಕ್ ನೀವು ಕುತ್ಕೊಂಡು ಕಾಲೇಜಲ್ಲಿ ಕಮೆಂಟ್ ಹೊಡಿತಾರ ನೋಡಿ, ಅದಲ್ಲ. ಕಮೆಂಟ್ಸ್ ಅಂದರೆ ಲೈಕ್ ಬೇಸಿಕಲಿ ನಾವು ಇವಾಗ ಕೋಡ್ಗೆ ಹೋಗೋಣ. ಕೋಡ್ಗೆ ಹೋದ್ರೆ ಇಲ್ಲಿ ನೋಡಿ, ಇವಾಗ ನಾವು ಇಲ್ಲೆಲ್ಲ ಕೋಡ್ ಏನೋ ಬರೆದ್ವು. ಓಕೆ, ಈ ಕೋಡ್ ಬರೆದಾದ್ಮೇಲೆ ಈ ಕೋಡ್ನ ಇನ್ನೊಬ್ರಿಗೆ ಯಾರಿಗೋ ಕೊಡ್ತೀರಾ. ಈಗ ಯಾವ್ದಾದ್ರು ಒಂದು ಕಂಪನಿಲಿ ಇದ್ರೆ ನೀವು ಒಂದು ಕೋಡ್ನ ಬರೀತೀರಾ ಅಂತ ಅನ್ಕೊಳ್ಳಿ. ಈಗ ನಾನು ಐಪ್ಯಾಡ್ಗೆ ಹೋಗ್ಬಿಡ್ತೀನಿ. ಸೊ ಬೇಸಿಕಲಿ ಲೈಕ್ ನೀವು ಒಂದು ಕಂಪನಿಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಪೆನ್ ವರ್ಕ್ ಆಗ್ತಿಲ್ವಲ್ಲ, 1 ಸೆಕೆಂಡ್. ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಪೆನ್ನಲ್ಲಿ. ಇಟ್ಸ್ ಓಕೆ, ಬಿಡೋಣ. ಇವಾಗ ನೀವು ಒಬ್ಬ ಎಂಪ್ಲಾಯಿ ಯಾವುದೋ ಕಂಪನಿಲಿ, ಓಕೆ, ABC ಅನ್ನೋ ಒಂದು ಕಂಪನಿಲಿ ನೀವು ಎಂಪ್ಲಾಯಿ ಅಂತ ಅನ್ಕೊಳ್ಳಿ. ಸೊ ನೀವೇನು ಮಾಡ್ತೀರಾ, ಕೋಡ್ ಬರೀತೀರಾ ABC ಕಂಪನಿಗೆ. ಸೊ ನೀವು ಒಂದು ಡೆವಲಪರು, ಸೊ ಕೋಡ್ ಬರೆದಿರ್ತೀರಾ. ನಿಮಗೆ ಯಾವುದೋ XYZ ಅನ್ನೋ ಕಂಪನಿ ಇವ್ರಿಗಿಂತ ಲೈಕ್ 10 ಟೈಮ್ಸ್ ಪ್ಯಾಕೇಜ್ ಜಾಸ್ತಿ ಕೊಟ್ಬಿಡುತ್ತೆ. ಲೈಕ್ 1 ಕೋಟಿ ಕೊಟ್ಬಿಡುತ್ತೆ. ಸೊ ನೀವು ಅಲ್ಲಿಗೆ ಹೋಗ್ಬಿಡ್ತೀರಾ. ಈಗ ಈ ಕೋಡ್ನ ಮೇಂಟೈನ್ ಮಾಡೋಕ್ಕೆ ಇನ್ನೊಬ್ಬ ಯಾರೋ ಬರ್ತಾರೆ. ಓಕೆ, ಇನ್ನೊಬ್ರು ಬಂದಾಗ ಅವ್ರಿಗೆ ನೀವು ಬರ್ದಿರೋ ಒಂದು ಕೋಡ್ ಅರ್ಥ ಆಗ್ಬೇಕಲ್ವಾ. ಅರ್ಥ ಮಾಡಿಸ್ಬೇಕು ಅಂದರೆ ನೀವೇ ಕೂತ್ಕೊಂಡು ಸಹ ಅರ್ಥ ಮಾಡಿಸ್ಬೋದು. ಬಟ್ ಪ್ರತಿಯೊಂದು ಲೈನನ್ನು ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಕಷ್ಟ. ಏನಕ್ಕಂದರೆ ಮಿಲಿಯನ್ಸ್ ಆಫ್ ಲೈನ್ಸ್ ಆಫ್ ಕೋಡ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಬೇರೆಯವ್ರಿಗೆ ಅರ್ಥ ಆಗಲಿ ಅಂತ ನಾವು ಕಮೆಂಟ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇದನ್ನು ನೀವು ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ, ನಮಗೆ ಆನ್ಸರ್ ಶೀಟ್ ಇರ್ತಿತ್ತು ನೋಡಿ ಎಕ್ಸಾಮಲ್ಲಿ.
ಹಿಂಗೆ ಆನ್ಸರ್ ಶೀಟ್ಸ್ ಇತ್ತು. ಇದು ಫಸ್ಟ್ ಪೇಜು, ಇದು ಸೆಕೆಂಡ್ ಪೇಜು, ಇದು ಥರ್ಡ್ ಪೇಜು. ಓಕೆ. ಇಲ್ಲಿ ನಾನು ಆನ್ಸರ್‌ನ ಸ್ಟಾರ್ಟ್ ಮಾಡ್ತಿದ್ದೆ ಅಂತ ಅನ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡಿದ್ರೆ ಎಂಡು ಇಲ್ಲಿಗೆ ಆಗ್ತಿರ್ಲಿಲ್ಲ. ಓಕೆ. ಇಲ್ಲೆಲ್ಲೋ ಮಧ್ಯದಲ್ಲಿ ಜಾಗ ಬಿಟ್ಬಿಡ್ತಿದ್ದೆ. ಅವಾಗ ಏನು ಮಾಡ್ತಿದ್ದೆ ನಾನು, ಹಿಂಗೆ ಹಿಂಗೆ ನೆಕ್ಸ್ಟ್ ಆ್ಯರೋ ಹಾಕ್ಬಿಟ್ಟು PTO, ಪ್ಲೀಸ್ ಟರ್ನ್ ಓವರ್, ನೆಕ್ಸ್ಟ್ ಪೇಜ್ ಈ ರೀತಿ ಬರೀತಿದ್ದೆ ನೋಡಿ. ನೆಕ್ಸ್ಟ್ ಪೇಜ್ ಆ ಥರ ಎಲ್ಲ. ಏನಕ್ಕೆ? ನನಗೆ ಮಾರ್ಕ್ಸ್ ಹೋಗ್ಬಿಡುತ್ತೆ ಅನ್ನೋ ಚಿಂತೆಯಲ್ಲಿ. ನಮ್ಮ ಮ್ಯಾಮ್ ಏನಾದ್ರು ನೆಕ್ಸ್ಟ್ ಪೇಜ್ ನೋಡಲಿಲ್ಲ ಅಂದರೆ ಹೊಗೆ ಹಾಕ್ಸ್ಕೊಳುತ್ತೆ ಮಾರ್ಕ್ಸು. ಅದಕ್ಕೋಸ್ಕರ ಮ್ಯಾಮ್‌ಗೆ ಹೇಳೋಕ್ಕೋಸ್ಕರ ನಾನು ಇಲ್ಲಿ ಬರೀತಿದ್ದೆ ನೋಡಿ. ಇದನ್ನ ಕಮೆಂಟ್ಸ್ ಅಂತೀವಿ ಅಷ್ಟೇ. ಈಗ ಕೋಡಲ್ಲೂ ನಾನು ಕೋಡ್‌ಗೆ ಹೋದರೆ ಈಗ ನಾನು ABS ಅನ್ನೋದೊಂದು ಮಾಡಿದೆ ನೋಡಿ ಇಲ್ಲಿ. ಸೊ ABS ಅನ್ನೋದು ಮಾಡಿದೆ. ABSನ ಯಾಕೆ ಮಾಡಿದೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ಅನ್ಸುತ್ತೆ. ಸೊ ABSನ ಯಾಕೆ ಮಾಡಿದೆ ಅಂತ ಹೇಳಬೇಕು. ಸೊ ಇಲ್ಲಿ ನಾನು ಹೇಳ್ಬೋದು, ಇಲ್ಲಿ ಏನಂತ ಹೇಳ್ತೀನಿ, ಯೂಸಿಂಗ್ ABS ಬಿಕಾಸ್ ಲೈಕ್ ಸಮಟೈಮ್ಸ್ ಬಾಯ್ ಮೈಟ್ ಬಿ ಯಂಗರ್. ಹಿಂಗೆ ಕೊಟ್ಟೆ. ಬಟ್ ಎರರ್ ಕೊಡ್ತಾ ಇದೆಯಲ್ಲ. ಈಗ ತಾನೇ ಕಮೆಂಟ್ ಹಾಕ್ಬೋದು, ಬೇರೆಯವ್ರಿಗೆ ಹೇಳ್ಬೋದು ಅಂತ ಹೇಳಿದ್ರಿ, ಎರರ್ ಕೊಡ್ತಿದೆಯಲ್ಲ ಅಂತ ಕೇಳ್ಬೋದು. ಅವಾಗ ಏನೂ ಇಲ್ಲ, ತುಂಬಾ ಸಿಂಪಲ್ ಟ್ರಿಕ್. ಇಲ್ಲಿ ನೀವೇನು ಯೂಸ್ ಮಾಡ್ತೀರಾ ಅಂದರೆ, ಇಲ್ಲಿಗೆ ಹೋಗಿ ಹ್ಯಾಶ್ ಓಕೆ. ನೋಡಿ, ಈಗ ಎರರ್ ಕೊಡಲ್ಲ, ಏನೂ ಇಲ್ಲ. ಬೇಸಿಕಲಿ ಏನಾಗುತ್ತೆ ಅಂದರೆ, ಇಂಟರ್ಪ್ರಿಟರ್ ಹೇಗೆ ವರ್ಕ್ ಆಗ್ತಿತ್ತು, ಲೈನ್ ಬೈ ಲೈನ್ ವರ್ಕ್ ಆಗ್ತಿತ್ತಲ್ವಾ. ಆ ಇಂಟರ್ಪ್ರಿಟರು ಈ ಹ್ಯಾಶ್ ಅನ್ನೋ ಒಂದು ಸಿಂಬಲ್ನ ನೋಡಿದ ತಕ್ಷಣ ಅದ್ರ ಮುಂದೆ ಏನೇ ಇದ್ರೂ ಅದನ್ನ ಇಗ್ನೋರ್ ಮಾಡಿಬಿಡುತ್ತೆ. ಓಕೆ. ಈಗ ಬೇಡ ಬಿಡಿ. ಲೈಕ್ ಇಗ್ನೋರ್ ಮಾಡ್ತಿರ್ತಾರೆ ನೀವು ಸ್ವಲ್ಪ ಜನ. ಅದೇ ರೀತಿ ಇಗ್ನೋರ್ ಮಾಡಿಬಿಡುತ್ತೆ. ಲೈಕ್ ಹ್ಯಾಶ್ ಅಂತ ಕಾಣಿಸಿದ ತಕ್ಷಣ ಇಗ್ನೋರ್ ಆಗೋಗುತ್ತೆ ಮುಂದೆ ಇರೋದು. ಸೊ ಈ ಹ್ಯಾಶ್ನ ಯೂಸ್ ಮಾಡಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಈಗ ನೆಕ್ಸ್ಟ್ ಯಾರಾದ್ರು ಬಂದು ಕೋಡ್ನ ನೋಡಿದ್ರೆ ಬಾಯ್ ಏಜ್ ಮೈನಸ್ ಗರ್ಲ್ ಏಜ್ ಇದೆ, ಇಲ್ಲೇನಕ್ಕೆ ABS ಯೂಸ್ ಮಾಡಿದ್ದಾನೆ ಅಂತ ಅವ್ನಿಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಮೇಲೆ ಓದ್ತಾನೆ ಯೂಸಿಂಗ್ ABS ಬಿಕಾಸ್ ಸಮಟೈಮ್ಸ್ ಬಾಯ್ ಮೈಟ್ ಬಿ ಯಂಗರ್. ಸೊ ಹಿಂಗಂದ ತಕ್ಷಣ ಅವ್ನಿಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾವು ಕಮೆಂಟ್ಸ್ನ ಯೂಸ್ ಮಾಡ್ತೀವಿ, ಆಯಿತಾ. ಸೊ ಈ ಕಮೆಂಟ್ಸಲ್ಲೂ ಇದು ಸಿಂಗಲ್ ಲೈನ್ ಕಮೆಂಟು. ಈಗ ನಾನು ಯಂಗರ್ ಅಂತ ಅಂದು ಮುಂದೆ ಇನ್ನು ಬರ್ಕೊಳ್ತಾ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಬಟ್ ಇಲ್ಲೇನಾಗುತ್ತೆ, 3 ಲೈನ್ ಬರೆದ್ರೆ ಅದು ಒಂದೇ ಲೈನ್ದು ಕಮೆಂಟನ್ನು ತಗೋತಿರೋದು ಅಂತ ನೀವು ಅನ್ಕೋಬೋದು. ಅವಾಗ ಏನು ಮಾಡ್ತೀರಾ, ಎಲ್ಲದಕ್ಕೂ ನೀವು ಹಾಕೊಂಡು ಕೂತ್ಕೋತೀರಾ ಹ್ಯಾಶ್ ಅಂತ. ಸೊ ಬೇಸಿಕ್ಲಿ ನಾನಲ್ಲಿ ಒಂದು ಲೈಕ್ ಶಾರ್ಟ್ಕಟ್ ಯೂಸ್ ಮಾಡಿದೆ. ಲೈಕ್ ಕಂಟ್ರೋಲ್/ ಅಂತ ಕೊಟ್ಟರೆ ಆಟೋಮೆಟಿಕ್ ನೀವು ಏನೇನು ಸೆಲೆಕ್ಟ್ ಮಾಡಿರ್ತೀರ ಅದೆಲ್ಲ ಕಮೆಂಟ್ ಆಗಿದೆ. ನೋಡಿ, ಹಿಂಗೆ ಸೆಲೆಕ್ಟ್ ಮಾಡಿ ಕಂಟ್ರೋಲ್/ ಅಥವಾ ಮ್ಯಾಕಲ್ಲಿ ಕಮ್ಯಾಂಡ್/ ಅಂತ ಕೊಟ್ಟರೆ ನೋಡಿ ಇದೆಲ್ಲ ಕಮೆಂಟ್ ಆಗೋಯ್ತು. ಓಕೆ. ಅದೇ ರೀತಿ ಮತ್ತೆ ಸೆಲೆಕ್ಟ್ ಮಾಡಿ ಸೇಮ್ ಶಾರ್ಟ್ಕಟ್ ಹೊಡೆದ್ರೆ ಅನ್ಕಮೆಂಟ್ ಆಗುತ್ತೆ. ಸೊ ಬೇಸಿಕಲಿ ನೀವು ಪ್ರತಿಯೊಂದಕ್ಕೂ ಹಿಂಗೆ ಹ್ಯಾಶ್ ಹಾಕೊಂಡು ಕುತ್ಕೋಬೋದು. ಇಲ್ಲ, ನನ್ನ ನೋಟ್ಸ್ ನೋಡಿದರೆ ನಿಮಗೆ ಇಲ್ಲಿ ಗೊತ್ತಿರುತ್ತೆ, ಇದು ಸಿಂಗಲ್ ಲೈನ್ ಕಮೆಂಟ್ಸ್ಗೆ ಹ್ಯಾಶ್ ಹಾಕ್ತೀವಿ ಆ್ಯಂಡ್ ಮಲ್ಟಿ ಲೈನ್ ಕಮೆಂಟ್ಸ್ಗೆ ಟ್ರಿಪಲ್ ಕೋಟ್ಸ್ ಯೂಸ್ ಮಾಡ್ತೀವಿ ಅಂತ. ಸೊ ಟ್ರಿಪಲ್ ಕೋಟ್ಸ್ ಹೆಂಗೆ ಯೂಸ್ ಮಾಡ್ತಾರೆ ಇವಾಗ ಅಂತ ಕೇಳ್ಬೋದು ನೀವು. ನೆಕ್ಸ್ಟ್ ಹೋಗೋಣ ಟ್ರಿಪಲ್ ಕೋಟ್ಸ್ಗೆ. ಇವಾಗ ಟ್ರಿಪಲ್ ಕೋಟ್ಸ್, ಸೊ ಎಲ್ಲನೂ ಕಮೆಂಟ್ ಮಾಡ್ತೀನಿ. ಸೊ ಏನೋ ಕಮೆಂಟ್ ಬರಿಬೇಕಾಗಿರುತ್ತೆ ನೀವು. ಆಗ ಏನು ಮಾಡ್ತೀರಾ ಅಂದರೆ, ಇಲ್ಲಿ ಕಮೆಂಟ್ ಸ್ಟಾರ್ಟ್ ಆಗೋಕ್ಕೂ ಮೊದಲು ಒಂದು ಟ್ರಿಪಲ್ ಕೋಟ್ಸ್ ಕೊಡ್ತೀರಾ. ಓಕೆ. ಸೊ ಆಟೋಮೆಟಿಕ್ಕಾಗಿ ID ಮತ್ತೆ ಆಗ್ತದೆ ಹಿಂದೆ. ಸೊ ಟ್ರಿಪಲ್ ಕೋಟ್ಸ್ ಕೊಡ್ತೀರಾ, ಮತ್ತೆ ಎಂಡಲ್ಲಿ ಟ್ರಿಪಲ್ ಕೋಟ್ಸ್ ಕೊಡ್ತೀರಾ. ಸೊ ಈ ಟ್ರಿಪಲ್ ಕೋಟಿಂದ ನೆಕ್ಸ್ಟ್ ಟ್ರಿಪಲ್ ಕೋಟ್ವರೆಗೆ ನೀವು ಏನೇ ಬರೆದ್ರು ಇದನ್ನ ಇಂಟರ್ಪ್ರಿಟರು ಕನ್ಸಿಡರ್ ಮಾಡೋದೇ ಇಲ್ಲ. ಲೈಕ್ ನಾನು ಏನು ಬೇಕಾದ್ರೂ ಬರ್ಕೋಬೋದು, ಇದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. ಓಕೆ. ಇದು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ, ಆಯಿತಾ. ಸೊ ಟ್ರಿಪಲ್ ಕೋಟ್ಸ್ನ ಯೂಸ್ ಮಾಡ್ತೀವಿ. ಈ ಟ್ರಿಪಲ್ ಕೋಟ್ಸಲ್ಲಿ ನೋಡಿ ಸಿಂಗಲ್ ಕೋಟ್ಸು ಸಹ ಇರ್ಬೋದು ಅಥವಾ ಡಬಲ್ನ ಸಹ ನೀವು ಹಿಂಗೆ ತೊಗೋಬೋದು. ಹಿಂಗೆ ಡಬಲ್ನ ಸಹ ತೊಗೋಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಬಟ್ ಟ್ರಿಪಲ್ ಇರಬೇಕಷ್ಟೇ. ಸೊ ಬೇಸಿಕಲಿ ಅದು ಮಲ್ಟಿ ಲೈನ್ ಕಮೆಂಟ್ ಆಗುತ್ತೆ. ಲೈಕ್ ನಾನು ಅಂಡು ಮಾಡ್ತೀನಿ ಎಲ್ಲಾನು. ಓಕೆ. ಬೇಸಿಕ್ಲಿ ನಮಗೆ ಇದು ಸಿಂಗಲ್ ಲೈನ್ ಕಮೆಂಟ್ ಆಗಿತ್ತು ಆ್ಯಂಡ್ ಇಲ್ಲಿ ಒಂದು ಮಲ್ಟಿ ಲೈನ್ ಕಮೆಂಟ್ ಹಾಕೋಣ. ದಿಸ್ ಈಸ್ ಎ ಮಲ್ಟಿ ಲೈನ್ ಕಮೆಂಟ್. ಓಕೆ. ನೋಡಿ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಕಮೆಂಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಲೂ ಸಹ ನಿಮ್ಗೆ ಇವಾಗ ಗೊತ್ತಾಗಿದೆ. ಅರ್ಥ ಮಾಡ್ಲಿಕ್ಕೆ ಏನೇ ಗೊತ್ತಿಲ್ಲ ಅಂದರೂ ನಾನು ಏನು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೋಡಿ, ಅದನ್ನು ನೆನೆಸ್ಕೊಳ್ಳಿ, ನಿಮ್ಗೆ ಆಟೋಮೆಟಿಕ್ ಅರ್ಥ ಆಗುತ್ತೆ. ಓಕೆನಾ. ಸೊ ಇವಾಗ ಕಮೆಂಟ್ಸ್ನ ಸಹ ನಾವು ತಿಳ್ಕೊಂಡ್ವು. ಲೈಕ್ ಅರೌಂಡ್ 28 ಮಿನಿಟ್ಸ್ ಆಗೋಯ್ತು ವೀಡಿಯೋದಲ್ಲಿ. ಲೈಕ್ ಸಾಕು ಅಂತ ಅನಿಸುತ್ತೆ ಈ ವಿಡಿಯೋಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಕಾನ್ಸೆಪ್ಟ್ನ ತಗೋತಾ ಇರ್ತೀನಿ, ಎಸ್ಕೇಪ್ ಸೀಕ್ವೆನ್ಸ್, ಮತ್ತು ನಾನು ನಿಮಗೆ ಲೈಕ್ ಸ್ಟ್ರಿಂಗ್ ಮೆಥಡ್ಸ್ನ ಸಹ ಲೈಕ್ ಎಕ್ಸ್ಪ್ಲೇನ್ ಮಾಡಬೇಕು, ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಸಹ. ಸೊ ಆ ವಿಡಿಯೋ ಆದಮೇಲೆ ನೀವು ಈ ಹೋಮ್ವರ್ಕ್ನ ಮಾಡಿ. ಬಟ್ ಈ ಹೋಮ್ವರ್ಕ್ನ ಅಲ್ಲೇ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಆದರೆ ಇಲ್ಲಿ ಒಂದನ್ನು ನೀವು ನೋಟಿಸ್ ಮಾಡಬೇಕು. ಏನು ನೋಟಿಸ್ ಮಾಡಬೇಕು ಅನ್ನೋದಾದರೆ, ನೀವು ಏನು ಇಲ್ಲಿ ಕಲ್ತಿರಲ್ಲ ಇದು ನಿಮಗೆ ಒಂದು ಫೌಂಡೇಶನ್ ಥರ. ABCD ಹೇಳ್ಕೊಡ್ತಿದ್ರು ನೋಡಿ ಮನೆ, ಲೈಕ್ ನಿಮ್ಮ ನೀವು ಚಿಕ್ಕವರಾಗಿರ್ಬೇಕಾದ್ರೆ. ಸೊ ಇವೆಲ್ಲ ABCD ಥರ ನಿಮಗೆ. ಈಗ ABCDನ ಕಲ್ತ್ರೆ ಲೈಕ್ ಕಲಿಬೇಕಾದ್ರೆ ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿರ್ತೀರಾ?
ಅಷ್ಟೇ ಸಲ ಇವಾಗಲೂ ನೀವು ನಮಗೆ ನೀವು ನನಗೆ ಡೆಡಿಕೇಶನ್ ತೋರಿಸಿ ಆದಷ್ಟು ಪ್ರಾಕ್ಟೀಸ್ ಮಾಡಿ. ನೀವು ಏನೇನು ಕೋಡ್ ಬರೀತೀರಲ್ಲ, ಕಮೆಂಟ್ ಸೆಕ್ಷನ್‌ಗೆ ಹೋಗಿ ಅದನ್ನ ಕೋಡ್‌ನ ಕಮೆಂಟ್ ಸೆಕ್ಷನ್‌ನಲ್ಲಿ ಹಾಕಿ. ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಬೇರೆಯವರು ಇಂಪ್ರೂವ್‌ಮೆಂಟ್ ಸಜೆಸ್ಟ್ ಮಾಡ್ತಾರೆ. ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಕಲ್ತ್ಕೊಳ್ಳೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದಾಗುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಒಂದು ನಾಲೆಡ್ಜ್ ಬ್ಯಾಂಕ್‌ನ ರೆಡಿ ಮಾಡಿ. ಸೊ ನೀವೇನೇ ಪ್ರಾಕ್ಟೀಸ್ ಮಾಡಿದ್ರು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಆ್ಯಂಡ್ ಇದ್ರ ಮೇಲೆ ನೀವು ತುಂಬಾನೇ ಪ್ರಾಕ್ಟೀಸ್ ಮಾಡಬೇಕಾಯ್ತಾ. ನೀವು ಚಾಟ್ ಜಿಪಿಟಿ ಕೇಳಿ ಏನಾದರೂ ಕೇಳ್ಕೊಂಡು ನನಗೆ ಬರೀ ಇನ್ಪುಟ್ ಔಟ್ಪುಟ್ ಗೊತ್ತಿದೆ, ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಹೇಳು ಅಂದ್ಬಿಟ್ಟು ಅದ್ರ ಕೈಲಿ ಸಜೆಷನ್ಸ್ ತೊಗೊಂಡು ನೀವು ಇವಾಗ ಮಾಡಬೇಕಾಗಿರುತ್ತೆ. ನನಗೆ ಏನು ಮಾಡ್ತೀರಾ ಗೊತ್ತಿಲ್ಲ, ಬಟ್ ಇದನ್ನ ಫುಲ್ ಎಕ್ಸ್ಪರ್ಟ್ ಆಗಿರಿ ನೀವು ನೆಕ್ಸ್ಟ್ ವಿಡಿಯೋ ಅಷ್ಟರಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಮತ್ತು ಎಸ್ಕೇಪ್ ಸೀಕ್ವೆನ್ಸಸ್ನ ಸಹ ನಾವು ಕಲ್ತ್ಕೋತಾ ಇರ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೋರ್ಸ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಟಾಪ್ 70% ಇದ್ದೀರಾ ಅಂತ ಆವಾಗಲೇ ಹೇಳಿದ್ದೀನಿ, ಅದನ್ನು ಉಳಿಸ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ಬಿಲ್ಡಿಂಗ್ ಇನ್ ಪಬ್ಲಿಕ್ ಮಾಡ್ತಿದ್ರೆ, ನಾನು ಹೇಳಿದ್ದೀನಿ ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಮಾಡೋದು ಇದೆಲ್ಲ ಮಾಡ್ತಿದ್ರೆ ಅದನ್ನು ಕಂಟಿನ್ಯೂ ಮಾಡಿ. ಅದರಿಂದ ತುಂಬ ಆಪರ್ಚುನಿಟೀಸ್ ಬರುವಂಥ ಚಾನ್ಸ್ ಇದೆ. ನನಗೆ ರೀಸೆಂಟಾಗಿ ಯಾವುದೋ ಒಂದು ಆ್ಯಕ್ಚುಲಿ ಫ್ರೀಲಾನ್ಸ್ ಪ್ರಾಜೆಕ್ಟ್ ಬಂತು. ನಾನು ಸದ್ಯಕ್ಕೆ ತೊಗೊಳ್ಳಲ್ಲ, ಏನಕ್ಕೆ ನಾನು ಕೋರ್ಸ್ ಮಾಡ್ತಾ ಇದ್ದೀನಿ. ಅರೌಂಡ್ $500 ಆಯಿತಾ ಒಂದು ಪ್ರಾಜೆಕ್ಟ್ಗೆ. 1 ವೀಕ್ ತೊಗೋಬೋದು. ಇವಾಗ ನನಗೆ ಮೆಸೇಜ್ ಬಂದಿತ್ತು. $500 ಅಂದರೆ 40,000 ಒಂದು ವಾರಕ್ಕೆ. ಒಂದು ವಾರಕ್ಕೆ ಅದು 1 or 2 ಅವರ್ಸ್ ಕೆಲಸ ಮಾಡಿ. ಸೊ ಕಲ್ತ್ಕೊಳ್ಳಿ. ಪೇರೆಂಟ್ಸ್ ಮುಖದಲ್ಲಿ ಸ್ಮೈಲ್ ನೋಡೋದಿದೆಯಲ್ಲ, ಅದರಲ್ಲೂ ಆ ಸ್ಮೈಲ್ಗೆ ನೀವು ರೀಸನ್ ಆಗಿದ್ದಾಗ ಅದರಲ್ಲಿರೋ ಹ್ಯಾಪಿನೆಸ್ ಇದೆಯಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಪೇರೆಂಟ್ಸ್‌ನ ಪ್ರೌಡ್ ಫೀಲ್ ಮಾಡಿಸೋಕ್ಕೋಸ್ಕರನಾದರೂ ಈ ಕೋರ್ಸ್‌ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇವಾಗ ಮುಗಿಸೋಣ. ಲೈಕ್ ಮಾಡಿ ವಿಡಿಯೋನ, ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ಯಾವುದೇ ರೀತಿಯ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್‌ನಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.